ಓಂ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಅಷ್ಟಾವಕ್ರ ಗೀತೆಯ ವಿಚಾರವನ್ನು ಮಾಡ್ತಾ ಬಂದಿದ್ದೀವಿ. ಅತಿ ಆಶ್ಚರ್ಯವಾದ ಅನುಭವಗಳ ರಾಶಿಯನ್ನು ಗಳಿಸಿಕೊಂಡು ಜನಕ ಮಹಾರಾಜ ಉದ್ಗರಿಸ್ತಾ ಇದ್ದಾನೆ. ನಮೋ ಬಂಧೋಸ್ತಿ ಮೋಕ್ಷೋ ವಾ. ಇದರ ಅರ್ಥ, ನನಗೆ ಬಂಧನವೇ ಇಲ್ಲ, ನನಗೆ ಬಂಧನ ಅನ್ನುವ ಅನುಭವವೇ ಆಗಿಲ್ಲ, ಬಂಧನ ಅನ್ನುವಂತಹದ್ದು ನನಗೆ ಆಗಿಲ್ಲದೆ ಇರೋದ್ರಿಂದ ನನಗೆ ಮೋಕ್ಷ ಬೇಕು ಅಂತ ಕೂಡ ಅನ್ನಿಸ್ತಾ ಇಲ್ಲ, ಮೋಕ್ಷದ ಅಪೇಕ್ಷೆ ಕೂಡ ನನ್ನಲ್ಲಿಲ್ಲ. ಸಾಮಾನ್ಯವಾಗಿ ಬಂಧನ ಅನ್ನುವಂತಹದ್ದು ಒಂದು ರೀತಿಯ ಹಿಂಸೆ. ಯಾರಿಗೆ ಹೀಗೆ ಬಂಧನ ಅನ್ನುವ ಹಿಂಸೆಯ ಅನುಭವ ಆಗಿರುತ್ತೆ ಅಂತಹವನು ಈ ಬಂಧನದಿಂದ ನಾನು ಹೊರಬರಬೇಕು, ನನಗೆ ಮುಕ್ತಿ ಸಿಗಬೇಕು ಅಂತ ಹೇಳಿ ಮೋಕ್ಷದ ಅಪೇಕ್ಷೆಯನ್ನು ಅವನು ವ್ಯಕ್ತಪಡಿಸ್ತಾನೆ. ಆದರೆ ಜನಕ ಮಹಾರಾಜನಿಗೆ ಆಗಿರೋ ಅನುಭವ ಆದರೂ ಯಾವುದು? ಅವನು ಹೇಳ್ತಾ ಇದ್ದಾನೆ, ನನಗೆ ಬಂಧನದ ಅನುಭವವೇ ಇಲ್ಲ, ಬಂಧನ ಅಂತಂದರೆ ನನಗೇನು ಅಂತ ಗೊತ್ತೇ ಇಲ್ಲ, ನನ್ನಲ್ಲಿ ಬಂಧನವೇ ಇಲ್ಲ ಅಂತಂದ ಮೇಲೆ ನನಗೆ ಮೋಕ್ಷ ಯಾಕೆ ತಾನೇ ಬೇಕು ಅಂತ ಕೇಳ್ತಾ ಇದ್ದಾನೆ. ಅವನ ಅನುಭವ ಅವನಿಂದ ಇಂತಹ ಮಾತುಗಳನ್ನು ಆಡಿಸ್ತಾ ಇದೆ. ನಿಜವಾದ ಸಾಧನೆಯ ಕಾರಣದಿಂದ ಅವನು ಅತೀವ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ. ಆ ಕಾರಣದಿಂದ ಬಹಳ ನಿಶ್ಚಿತವಾಗಿ ಹೇಳ್ತಾ ಇದ್ದಾನೆ, ನಾನು ಈ ದೇಹವಲ್ಲ, ನಾನು ದೇಹ ಮತ್ತು ಮನಸ್ಸಿಗಿಂತ ಬೇರೆಯಾಗಿರುವವನು, ನಾನು ದೇಹ ಅಲ್ಲ ಅಂತಂದ ಮೇಲೆ ಆ ತಿಳುವಳಿಕೆ ನನ್ನಲ್ಲಿ ಇರೋದರಿಂದ ನನಗೆ ಬಂಧನದ ಅನುಭವ ಆಗ್ತಾ ಇಲ್ಲ. ಯಾರು ತನ್ನನ್ನು ದೇಹದೊಂದಿಗೆ ಗುರುತಿಸ್ಕೊಂಡಿರ್ತಾನೆ ಮತ್ತು ನಾನೇ ದೇಹ ಅಂತ ತಿಳ್ಕೊಂಡಿರ್ತಾನೆ, ಅವನಿಗೆ ಬಂಧನದ ಅನುಭವ ಆಗತ್ತೆ. ಬಂಧನ ಮತ್ತು ಮೋಕ್ಷ ಅನ್ನುವಂತಹದ್ದು ದೇಹಕ್ಕೆ ಸಂಬಂಧಪಟ್ಟ ವಿಷಯಗಳು. ಇದು ದೇಹಕ್ಕೆ ಸಂಬಂಧಪಟ್ಟಿರೋದರಿಂದ ಮತ್ತು ದೇಹವನ್ನು ನಾನು ಅಂತ ಯಾರು ಗುರುತಿಸ್ಕೊಂಡಿರ್ತಾರೆ ಅಂತಹವರಿಗೆ ಈ ಒಂದು ಬಂಧನ ಅಥವಾ ಮೋಕ್ಷ ಅನ್ನುವಂತಹ ಅನುಭವಗಳೇ ಆಗುತ್ತೆ. ಆದರೆ ನಾನು ದೇಹವೇ ಅಲ್ಲ ಅಂತಂದಮೇಲೆ ನನಗೆ ಬಂಧನವಾಗಲಿ ಮೋಕ್ಷವಾಗಲಿ ಇದ್ಯಾವುದು ನನಗೆ ಸೇರಿದ್ದಲ್ಲ. ಇಂತಹ ಉನ್ನತವಾದ ಪ್ರಜ್ಞೆಯೊಂದಿಗೆ ಜನಕ ಮಹಾರಾಜ ಬದುಕ್ತಾ ಇದ್ದಾನೆ. ಸರ್ವವ್ಯಾಪಿಯಾದ ಪರಮಾತ್ಮನು ಎಲ್ಲೆಲ್ಲಿಯೂ ಇರುವಂತಹವನು. ಈ ಕಾರಣದಿಂದ ಅವನನ್ನು ಸರ್ವವ್ಯಾಪಿ, ಅವನು ಎಲ್ಲೆಡೆಯೂ ಇರುವವನು. ಪರಮಾತ್ಮನು ಎಲ್ಲ ಕಡೆಯೂ ಎಲ್ಲೆಡೆಯೂ ಇದ್ದಾನೆ ಅಂತಂದ ಮೇಲೆ ಅವನನ್ನು ಹುಡುಕುವ ಅವಶ್ಯಕತೆಯೇ ಇಲ್ಲ. ಪರಮಾತ್ಮ ಯಾವುದೋ ಒಂದು ಜಾಗದಲ್ಲಿದ್ದಾನೆ, ಇಲ್ಲೆಲ್ಲೂ ಇಲ್ಲ ಅಂತಂದರೆ ಅವನು ಇರುವ ಜಾಗಕ್ಕೆ ಹೋಗಿ ಅವನನ್ನು ನಾವು ಹುಡುಕಬೇಕಾಗುತ್ತೆ. ಆದರೆ ನಮ್ಮ ಶಾಸ್ತ್ರ ಮತ್ತು ವೇದಾಂತಗಳು ಏನು ಹೇಳ್ತಾ ಇದೆ? ಪರಮಾತ್ಮ ಅನ್ನುವಂತಹವನು ಸರ್ವವ್ಯಾಪಿ, ಅವನು ಎಲ್ಲೆಡೆಯೂ ಇರೋವನು, ಏಕಕಾಲದಲ್ಲಿ ಅವನು ಇರ್ತಾನೆ. ಪರಮಾತ್ಮ ಹೀಗೆ ಏಕಕಾಲದಲ್ಲಿ ಎಲ್ಲ ಕಡೆ ಇರ್ತಾನೆ ಅಂತಂದ ಮೇಲೆ ಅವನನ್ನು ಎಲ್ಲಿ ತಾನೇ ಹುಡುಕಬೇಕಾಗತ್ತೆ?
ಆದ್ದರಿಂದ ಪರಮಾತ್ಮನನ್ನು ಹುಡುಕುವುದು ಬೇಡ ಅಂತ ಹೇಳ್ತಾ ಇದ್ದಾನೆ. ನಿರಾಕಾರಿಯಾದ ಪರಮಾತ್ಮನನ್ನು ನಮ್ಮ ಈ ಕಣ್ಣುಗಳಿಂದ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಒಂದು ವೇಳೆ ಪರಮಾತ್ಮನನ್ನು ನಾನು ನೋಡಿದೆ ಅಂತ ಅಂದರೆ, ನೋಡಿದ ಮೇಲೆ ನಾನು ಮಾಡುವುದಾದರೂ ಏನು? ಪರಮಾತ್ಮನೊಡನೆ ನನ್ನ ಸಂಬಂಧ ಹೇಗಿರುತ್ತೆ? ಆದ್ದರಿಂದ ಪರಮಾತ್ಮನನ್ನು ಹುಡುಕಾಡೋದು ಬೇಡ. ದೈವತ್ವವನ್ನು ನಾವು ನಮ್ಮಲ್ಲಿಯೇ ಪ್ರಕಟಗೊಳ್ಳುವಂತೆ ನಮ್ಮ ಬದುಕನ್ನು ನಾವು ಸಾರ್ಥಕ ಮಾಡ್ಕೋಬೇಕು. ಪರಮಾತ್ಮ ಎಲ್ಲ ಕಡೆ ಇರೋದ್ರಿಂದ ಆ ಎಲ್ಲವೂ ನಾನೇ ಅನ್ನುವ ತಿಳುವಳಿಕೆ ನಮ್ಮಲ್ಲಿ ಬರಬೇಕು ಅಂತಂದರೆ, ನಮ್ಮಲ್ಲಿ ಅಂತಹ ದೈವತ್ವವು ಹೊರಬರುವಂತೆ ಮತ್ತು ಅದು ಪ್ರಕಟವಾಗುವಂತೆ ನಮ್ಮ ಸಾಧನೆ ಆಗಬೇಕು. ಬಂಧನ, ಮೋಕ್ಷ ಅನ್ನುವಂತಹದ್ದು ಇವೆಲ್ಲವೂ ಭ್ರಾಂತಿ. ಅಂತಹ ಭ್ರಾಂತಿ ಈಗ ಶಾಂತವಾಗಿದೆ. ಹುಡುಕಾಟ ಅನ್ನುವಂತಹದ್ದು ನಿಂತು ಹೋಗಿದೆ ಮತ್ತು ಇಲ್ಲಿ ಏನೂ ಇಲ್ಲ, ಯಾವುದೂ ಇಲ್ಲ, ಇದು ನನ್ನ ನಿಶ್ಚಿತವಾದ ಅನುಭವ ಅಂತ ಹೇಳಿ ಜನಕ ಮಹಾರಾಜ ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಅವನು ಹೇಳ್ತಾನೆ, ಸ ಶರೀರಮಿದಂ ವಿಶ್ವಂ ನ ಕಿಂಚಿದಿತಿ ನಿಶ್ಚಿತಂ ಶುದ್ಧ ಚಿನ್ಮಾತ್ರ ಆತ್ಮ ಚ ತತ್ಕಸ್ಮಿನ್ ಕಲ್ಪನಾಧುನಾ. ಸ ಶರೀರಂ ಇದಂ ವಿಶ್ವಂ ನ ಕಿಂಚಿತ್ ಇತಿ ನಿಶ್ಚಿತಂ. ಬಹಳ ನಿಶ್ಚಯವಾಗಿ, ನಿಶ್ಚಯ ಅಂತಂದರೆ ಸಂಶಯಗಳೇ ಇಲ್ಲದಂತೆ, ಅನುಮಾನವೇ ಇಲ್ಲದಂತೆ ಮಹಾರಾಜ ಜನಕ ತಾನು ಅನುಭವಿಸಿದ ಸತ್ಯವನ್ನು ಹೊರಹಾಕ್ತಾ ಇದ್ದಾನೆ. ಅವನು ಹೇಳ್ತಾ ಇರುವಂತಹ ಈ ವಿಚಾರದಲ್ಲಿ ನನಗೆ ಅನುಮಾನವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅದನ್ನು ಇಲ್ಲಿ ನಿಶ್ಚಿತ ಅಂತ ಕರೆದಿರೋದು. ಈ ದೇಹದಿಂದ ಹಿಡಿದು ವಿಶ್ವದಲ್ಲಿ ಯಾವುದೂ ಕೂಡ ಇಲ್ಲ, ಹಾಗೂ ಅವು ಎಂದಿಗೂ ಇರಲಿಲ್ಲ. ಹಾಗೊಂದು ವೇಳೆ ಏನೋ ಒಂದು ಇತ್ತು ಅಥವಾ ಇದೆ ಅನ್ನುವುದಾದರೆ ಅದು ಕೇವಲ ಒಂದು ಅಸೆಂಬ್ಲೇಜ್ ಅಂತ ಹೇಳ್ತಾನೆ. ಅಸೆಂಬ್ಲೇಜ್ ಅಂತಂದರೆ ಜೋಡಣೆಯಾಗಿರುವಂತಹ ಒಂದು ಪೂರ್ಣ ವಸ್ತುವನ್ನು ಕುರಿತು ಇಲ್ಲಿ ಅಸೆಂಬ್ಲೇಜ್ ಅಂತ ಹೇಳ್ತಾ ಇದ್ದಾನೆ. ಜಗತ್ತಿನಲ್ಲಿ ಒಂದು ನಿಯಮವಿದೆ, ಒಂದು ತತ್ವವಿದೆ. ದೇರ್ ಈಸ್ ಎ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಅದೇನು ಅಂತಂದರೆ ಸಂಘಾತಸ್ಯ ಪರಾರ್ಥತ್ವಾತ್. ಅದರ ಅರ್ಥ, ಅದು ಏನೇ ಆಗಿರಲಿ, ಅದು ಯಾವುದೇ ಆಗಿರಲಿ, ಅದು ತನ್ನನ್ನು ತಾನು ಒಂದು ವಸ್ತು ಅಂತ ಹೇಳ್ಕೋಬೇಕಾದ್ರೆ ಅಥವಾ ವಸ್ತು ಅಂತ ಆಗಬೇಕಾದ್ರೆ ಅದರಲ್ಲಿ ಹಲವಾರುಗಳು ಬಹಳ ಕ್ರಮಬದ್ಧವಾಗಿ ಜೋಡಣೆಯಾಗಿರುತ್ತೆ. ಹಲವಾರುಗಳು ಸೇರಿ ಒಂದು ಪೂರ್ಣ ವಸ್ತುವಾಗುವಂತಹದ್ದು. ಆ ಹಲವಾರುಗಳು ಸೇರಿ ಒಂದು ಪೂರ್ಣ ವಸ್ತುವಾಗಿದೆ ಅಂತಂದರೆ ಆ ಹಲವಾರುಗಳಲ್ಲಿ ಕೆಲವು ಕಂಡುಬರುತ್ತವೆ, ಕೆಲವು ಕಾಣುತ್ತವೆ, ಮತ್ತೆ ಕೆಲವುಗಳು ಕಾಣೋದಿಲ್ಲ. ಯಾವುದು ನಮಗೆ ಕಾಣ್ತಾ ಇಲ್ಲ, ಆದ್ದರಿಂದ ಅದು ಇಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದು ಕಾಣ್ತಾ ಇಲ್ಲ ಅಂದ ಮಾತ್ರಕ್ಕೆ ಅದನ್ನು ನಾವು ನಿರಾಕರಿಸೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಒಂದು ಪೂರ್ಣ ವಸ್ತು ಅಂತಂದ ಮೇಲೆ ಅಲ್ಲಿ ಹಲವಾರುಗಳು ಇದೆ ಅಂತ, ಹಲವಾರುಗಳ ಜೋಡಣೆಯಾದ ನಂತರ ಅದು ಒಂದು ಪೂರ್ಣ ವಸ್ತುವಾಗಿ ಬದಲಾಗಿದೆ. ಅದರಲ್ಲಿ ಕೆಲವುಗಳು ಕಾಣ್ತಾ ಇದೆ, ಕೆಲವುಗಳು ಕಾಣ್ತಾ ಇಲ್ಲ. ಕೆಲವುಗಳು ಕಾಣ್ತಾ ಇಲ್ಲ ಅಂದ ಮೇಲೆ ಅದನ್ನು ನಿರಾಕರಿಸಿದರೆ ಅಲ್ಲಿ ಹಲವಾರುಗಳು ಇದೆ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಯಾವುದು ಕಾಣಿಸ್ತಾ ಇಲ್ಲ ಅಂತ ಅಂದ ಮಾತ್ರಕ್ಕೆ ಅದು ಇಲ್ಲ ಅಂತ ನಾವು ಅದನ್ನು ನಿರಾಕರಿಸೋದಕ್ಕೆ ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಈಗ ಯಾವುದೋ ಒಂದು ಅಸೆಂಬಲ್ ಆಗಿರುತ್ತೆ ಅಂತಂದರೆ ಅದರಲ್ಲಿ ಅನೇಕ ಕಾಂಪೊನೆಂಟ್ಸ್ಗಳು ಇರುತ್ತೆ. ಆ ಅನೇಕ ಬೇರೆ ಬೇರೆ ಕಾಂಪೊನೆಂಟ್ಸ್ಗಳೆಲ್ಲ ಸೇರಿಕೊಂಡು ಒಂದು ಪೂರ್ಣ ವಸ್ತುವಾಗಿ ಅದು ಜೋಡಣೆಯಾಗಿರುತ್ತೆ, ಅಸೆಂಬಲ್ ಆಗಿರುತ್ತೆ. ಬದಲಾವಣೆ ಅಥವಾ ಪರಿವರ್ತನೆಯಾದ ಆ ಜೋಡಣೆಯು ಅದರಲ್ಲಿರುವ ಯಾವ ಕಾಂಪೊನೆಂಟ್ಸ್ಗಳ ಉದ್ದೇಶಕ್ಕಾಗಿ ಅದು ಪೂರ್ಣ ವಸ್ತುವಾಗಿ ಬದಲಾಗಲಿಲ್ಲ. ಅದು
ಜೋಡಣೆಯಾಗಿರುವಂತಹದ್ದು ಮತ್ತು ಪೂರ್ಣ ವಸ್ತುವಾಗಿ ಬದಲಾಗಿದ್ದು ಅವುಗಳಿಗಾಗಿ ಅಲ್ಲ. ಅದು ಬೇರೆ ಯಾರಿಗೋ ಅದು ಬೇಕಾಗಿದ್ದರಿಂದ ಅದು ಜೋಡಿಸಲ್ಪಟ್ಟಿದೆ. ಉದಾಹರಣೆಗೆ, ಇಲ್ಲೊಂದು ಬೈಕ್ ಫ್ಯಾಕ್ಟ್ರಿ ಇದೆ, ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ ಅಂತಂದರೆ, ಒಂದು ಬೈಕನ್ನು ತಯಾರು ಮಾಡೋದಕ್ಕೆ ಹಲವಾರು ಬೇರೆ ಬೇರೆ ಬಿಡಿ ಭಾಗಗಳು ಬೇಕಾಗುತ್ತೆ. ಅದನ್ನು ಸ್ಪೇರ್ ಪಾರ್ಟ್ಸ್ ಅಂತ ಹೇಳ್ತೀವಿ. ಹಲವಾರು ಸ್ಪೇರ್ ಪಾರ್ಟ್ಸ್ಗಳನ್ನ ತಯಾರಿಸಿ ಅವುಗಳೆಲ್ಲವನ್ನು ಸೇರಿಸಿ ನಂತರ ಒಂದು ಬೈಕನ್ನು ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಆದ್ದರಿಂದ ಒಂದು ಬೈಕ್ಗಾಗಿ ಬೇಕಾಗುವಂತಹ ಬೇರೆ ಬೇರೆ ಬಿಡಿ ಭಾಗಗಳನ್ನು ಮೊದಲು ಉತ್ಪಾದನೆ ಮಾಡಬೇಕಾಗುತ್ತೆ. ಅದಾದ ನಂತರ ಅವುಗಳೆಲ್ಲವನ್ನು ಒಂದು ಅಸೆಂಬ್ಲಿ ಸೆಕ್ಷನ್ ಅಥವಾ ಅಸೆಂಬ್ಲಿ ಡಿಪಾರ್ಟ್ಮೆಂಟ್ ಅಂತ ಜೋಡಣೆ ಮಾಡುವಂತಹ ಒಂದು ಜಾಗಕ್ಕೆ ಅವುಗಳನ್ನೆಲ್ಲ ತಗೊಂಡು ಬರಬೇಕಾಗತ್ತೆ. ಅಲ್ಲಿ ಆ ಬಿಡಿ ಭಾಗಗಳನ್ನು ತಂದು ನಿಧಾನವಾಗಿ ಕ್ರಮಬದ್ಧವಾಗಿ ತಮ್ಮ ಯೋಜನೆಗೆ ಅನುಸಾರವಾಗಿ ಅವುಗಳನ್ನು ಅಸೆಂಬಲ್ ಮಾಡಬೇಕಾಗತ್ತೆ. ಹೀಗೆ ಎಲ್ಲ ಭಾಗಗಳು ಅದರಲ್ಲಿ ಸೇರಿಕೊಂಡ ನಂತರ ನಾವು ಅದನ್ನು ಒಂದು ಪೂರ್ಣ ಪ್ರಮಾಣದ ಬೈಕ್ ಅಂತ ಅದನ್ನು ಕರಿಬಹುದು. ಈ ಹಂತದಲ್ಲಿ ಸ್ವಲ್ಪ ಆಲೋಚನೆ ಮಾಡೋಣ. ಮ್ಯಾನುಫ್ಯಾಕ್ಚರ್ ಆದಂತಹ ಆ ಬೈಕ್ ಅದರಲ್ಲಿರುವಂತಹ ಒಂದು ಟೈರ್ಗೋಸ್ಕರ ಅಲ್ಲ, ಅಥವಾ ಆ ಬೈಕ್ನ ಹ್ಯಾಂಡ್ಲ್ಗೋಸ್ಕರ ಅಲ್ಲ, ಅದೇ ರೀತಿ ಆ ಬೈಕ್ನಲ್ಲಿರುವಂತಹ ಒಂದು ಸೀಟ್ಗೋಸ್ಕರ ಆ ಬೈಕ್ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ. ನಾವು ಬೈಕ್ನಲ್ಲಿ ಏನೊಂದನ್ನು ಟೈರು, ಹ್ಯಾಂಡಲ್ಲು ಮತ್ತು ಸೀಟ್ ಅಂತ ಗುರುತಿಸಿದ್ವಿ, ಅವುಗಳು ಕೂಡ ಆ ಬೈಕಿನ ಸ್ಪೇರ್ ಪಾರ್ಟ್ಸ್ಗಳು, ಬಿಡಿ ಭಾಗಗಳು. ಈ ಯಾವ ಬಿಡಿ ಭಾಗಗಳಿಗೂ ಕೂಡ ಈ ಬೈಕು ಅನ್ನುವಂತಹದ್ದು ತಯಾರಾಗಲಿಲ್ಲ. ಹಾಗಾದರೆ ಆ ಬೈಕು ತಯಾರಾಗಿದ್ದು ಯಾರಿಗೋಸ್ಕರ? ಯಾರೋ ಒಬ್ಬ ವ್ಯಕ್ತಿಗಾಗಿ ಈ ಒಂದು ಬೈಕು ಅನ್ನುವಂತಹದ್ದು ತಯಾರಾಯಿತು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಏನು ಅಂತಂದರೆ, ಅವನು ಈ ಬೈಕ್ನ ಯಾವ ಬಿಡಿ ಭಾಗವೂ ಅಲ್ಲ, ಅವನಿಗೂ ಈ ಸ್ಪೇರ್ ಪಾರ್ಟ್ಸ್ಗಳಿಗೂ ಯಾವ ಸಂಬಂಧವೂ ಇಲ್ಲ. ಅವನು ಈ ಸ್ಪೇರ್ ಪಾರ್ಟ್ಸ್ಗಳಿಗಿಂತ ಬೇರೆಯಾಗಿ ಕಂಡುಬಂದಂತಹ ವ್ಯಕ್ತಿ ಮತ್ತು ಅವನು ಈ ಬೈಕನ್ನು ಯೂಸ್ ಮಾಡ್ತಾನೆ. ಆದ್ದರಿಂದ ಯಾರೋ ಒಬ್ಬ ವ್ಯಕ್ತಿ, ಮನುಷ್ಯ ತನ್ನ ಉಪಯೋಗಕ್ಕಾಗಿ ಈ ಒಂದು ಬೈಕನ್ನು ಖರೀದಿ ಮಾಡ್ತಾನೆ. ಸ್ಪೇರ್ ಪಾರ್ಟ್ಸ್ನಿಂದ ಹಿಡಿದು ಈ ಬೈಕ್ವರೆಗೆ ಎಲ್ಲವೂ ಕೂಡ ಅವನ ಉಪಯೋಗಕ್ಕಾಗಿ ತಯಾರಾಗಿರುವಂತಹದ್ದು. ಬೈಕ್ ಈಸ್ ನಾಟ್ ಮೆಂಟ್ ಫಾರ್ ಸ್ಪೇರ್ ಪಾರ್ಟ್ಸ್. ಇದೇ ತತ್ವವನ್ನು ಈಗ ನಾವು ನಮ್ಮ ಶರೀರದೊಂದಿಗೆ ಹೋಲಿಸಿಕೊಂಡು ನೋಡಿದ್ರೆ, ನಮ್ಮ ಈ ದೇಹ ಅಥವಾ ಶರೀರ ಅನ್ನುವಂತಹದ್ದು ಪಂಚಭೂತಗಳಿಂದ ನಿರ್ಮಾಣವಾಗಿದೆ. ಈ ವಿಚಾರ ಎಲ್ರಿಗೂ ಗೊತ್ತಿದೆ. ಮನುಷ್ಯನ ನಿರ್ಮಾಣಕ್ಕಾಗಿ ಈ ಪಂಚಭೂತಗಳು ಕೆಲಸ ಮಾಡಿವೆ. ಇದನ್ನು ಭಗವಂತನ ಸೃಷ್ಟಿ ಅಂತ ಹೇಳ್ತಾರೆ. ಭಗವಂತನ ಸೃಷ್ಟಿ ಅದು ಏನೇ ಆಗಿರಲಿ, ಅದರಲ್ಲಿ ಒಂದು ವಿಶೇಷತೆಯನ್ನು ನಾವು ಗಮನಿಸಬಹುದು, ನೋಡಬಹುದು. ಅವನು ತನ್ನ ಜಾಣ್ಮೆಯನ್ನು ಅದರಲ್ಲಿ ತುಂಬಿರ್ತಾನೆ. ಹೀಗೆ ಅನೇಕಗಳು ಸೇರಿ ಒಂದು ಪೂರ್ಣ ವಸ್ತುವಾಗುತ್ತೆ. ಮಿಕ್ಸ್ಚರ್ ಆಫ್ ಸೋ ಮೆನಿ ಥಿಂಗ್ಸ್ ಅಂತ ಹೇಳ್ತಾರೆ. ಮತ್ತೊಂದು ಉದಾಹರಣೆ, ಬೀದಿ ಬದಿಯಲ್ಲಿ ನಾವು ಚುರುಮುರಿ ತಿಂತೀವಿ. ಅದನ್ನು ಮಾರುವಂತಹ ವ್ಯಕ್ತಿ ಒಂದು ಪೇಪರ್ನ ಬಳಸಿ ಕೋನ್ ಶೇಪ್ದಲ್ಲಿ ಮಾಡಿ ಕೆಳಭಾಗವನ್ನು ಫೋಲ್ಡ್ ಮಾಡಿ ಅದರೊಳಗಡೆ ಅನೇಕಗಳನ್ನ ತುಂಬ್ತಾನೆ, ಮಿಕ್ಸ್ ಮಾಡ್ತಾನೆ. ಪುರಿ, ಕಡಲೆಕಾಯಿ ಬೀಜ, ಕ್ಯಾರೆಟು, ಈರುಳ್ಳಿ, ಹೀಗೆ ಅನೇಕಗಳನ್ನು ಹಾಕಿ ಒಂದು ಚುರುಮುರಿ ಅಂತ ಸೇರಿಸಿ ನಮಗೆ ಕೊಡ್ತಾನೆ. ನಾವು ಏನು ತಿಂದ್ವಿ ಅಂತಂದರೆ, ನಾವು
ಹೇಳ್ಕೊಳ್ಳೋಂತಹದ್ದು ಚುರುಮುರಿ ತಿಂದ್ವಿ ಅಂತೀವಿ ಅಷ್ಟೇ ಹೊತ್ತು ಈರುಳ್ಳಿ ತಿಂದ್ವಿ, ಕ್ಯಾರೆಟ್ ತಿಂದ್ವಿ, ಅದರಲ್ಲಿ ಖಾರ ಪುಡಿ ಇತ್ತು, ಉಪ್ಪಿತ್ತು ಅಂತ ನಾವು ಹೇಳೋದಿಲ್ಲ. ಒಟ್ಟಿನಲ್ಲಿ ಇದೇನು ಅಂತಂದರೆ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಸೋ ಮೆನಿ ಥಿಂಗ್ಸ್. ಅದೇ ರೀತಿಯಲ್ಲಿ ಸೃಷ್ಟಿಯ ವಿಚಾರ ಅನ್ನುವಂತಹದ್ದು ಬಂದಾಗ ಕೂಡ ಪರಮಾತ್ಮ ಪಂಚಭೂತಗಳನ್ನು ಉಪಯೋಗಿಸಿಕೊಂಡು ನಮ್ಮನ್ನು ನಿರ್ಮಾಣ ಮಾಡಿದ್ದಾನೆ. ಪಂಚಭೂತಗಳು ಅಂತಂದರೆ ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ. ಈ 5 ಸೇರಿಕೊಂಡು ಒಂದು ದೇಹದ ರಚನೆ ಆಗತ್ತೆ. ಒಂದು ದೇಹದ ರಚನೆಯಲ್ಲಿ ಈ 5 ಮಿಶ್ರಣಗಳು ಇರುತ್ತವೆ. ಈ ಆಕಾಶವನ್ನು ತೆಗೆದುಕೊಂಡು ಈ ಆಕಾಶಕ್ಕೆ ಉಳಿದ 4 ಎಲಿಮೆಂಟ್ಸ್ಗಳನ್ನ ಸೇರಿಸ್ತಾನೆ. ಅದೇ ಥರ ವಾಯು ಅನ್ನುವಂತಹದ್ದು ಮತ್ತೊಂದು ಪಂಚಭೂತಗಳಲ್ಲಿ ಮತ್ತೊಂದು. ಆ ವಾಯು ಅನ್ನೋದಕ್ಕೆ ಮತ್ತೆ ಉಳಿದ 4ಗಳನ್ನು ಸೇರಿಸ್ತಾನೆ. ಹಾಗೆ ಪ್ರತಿಯೊಂದು ಈಚ್ ಎಲಿಮೆಂಟ್ ಅದರಲ್ಲಿ ಬೇರೆ ಬೇರೆ ಎಲಿಮೆಂಟ್ಗಳಿಂದ ಕೆಲವೊಂದು ಅಂಶಗಳಿರುತ್ತೆ. ಇದನ್ನು ಪಂಚೀಕೃತ ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮ ಈ ಪಂಚಭೂತಗಳನ್ನು ಉಪಯೋಗಿಸಿಕೊಂಡು ನಮ್ಮನ್ನು ಸೃಷ್ಟಿ ಮಾಡ್ತಾನೆ. ಇಂತಹದ್ದನ್ನು ಈಶ ಸೃಷ್ಟಿ ಅಂತ ಹೇಳ್ತೀವಿ. ಹೀಗೆ ನಿರ್ಮಾಣವಾದ ನಂತರ ನಾವು ಹೇಳ್ತೀವಿ ನನ್ನ ಹುಟ್ಟು ಆಯಿತು, ನನ್ನ ಜನ್ಮವಾಯಿತು ಅಂತ ಹೇಳ್ತೀವಿ. ಸ್ವಲ್ಪ ಆಲೋಚನೆ ಮಾಡಿದ್ರೆ ಇಲ್ಲಿ ನಾನು ಒಂದು ಹುಟ್ಟನ್ನು ಪಡ್ಕೊಂಡೆ ಅಂತ ಹೇಳ್ತಾ ಇರೋದಕ್ಕಿಂತ ಇಲ್ಲಿ ಒಂದು ದೇಹ ಅನ್ನುವಂತಹದ್ದು ಒಂದು ಹುಟ್ಟನ್ನು ಪಡ್ಕೋತು ಅನ್ನುವಂತಹದ್ದು ಸೂಕ್ತವಾದ ವಿಚಾರ. ದೇಹಕ್ಕೆ ಹುಟ್ಟು ಅನ್ನುವಂತಹದ್ದಿರುತ್ತೆ, ಆದರೆ ನಾನು ಅನ್ನುವಂತಹದ್ದು ಆತ್ಮಸ್ವರೂಪಿ. ಹಾಗಾದರೆ ಈ ದೇಹ ಅನ್ನುವಂತಹದ್ದು ಜನ್ಮವನ್ನು ಪಡ್ಕೋತು ಅಂತಂದರೆ, ಜನ್ಮವನ್ನು ಪಡೆದುಕೊಂಡ ನಂತರ ಈ ದೇಹ ಇರುವುದಾದರೂ ಯಾತಕ್ಕೆ? ಈ ದೇಹ ಅನ್ನುವಂತಹದ್ದು ಇರೋದು ಇಂದ್ರಿಯಗಳಿಗಾಗಿ. ದ ಬಾಡಿ ಈಸ್ ಮೆಂಟ್ ಫಾರ್ ಸೆನ್ಸ್ ಆರ್ಗನ್ಸ್. ಅನೇಕಗಳಿಂದ ಕೂಡಿರುವಂತಹ ಈ ದೇಹವು ಇರುವುದು ದೇಹದಲ್ಲಿ ನಡೆಯುವಂತಹ ಪಚನ ಕ್ರಿಯೆಗಾಗಿ ಅಲ್ಲ. ಮನಸ್ಸು ಅಂತ ಹೇಳ್ತೀವಿ, ಮನಸ್ಸಿಗಾಗಿ ಅಲ್ಲ. ಈ ದೇಹ ಇರುವಂತಹದ್ದು ದೇಹದ ಯಾವುದೇ ಭಾಗಕ್ಕಾಗಿ ಅಲ್ಲ. ಹಾಗಾದರೆ ಈ ದೇಹ ಇರೋದಾದರೂ ಯಾತಕ್ಕೆ ಅಂತಂದರೆ, ಈ ದೇಹವಿರುವುದೇ ದೇಹದ ಯಾವುದೇ ಭಾಗವಲ್ಲದೆ ದೇಹಕ್ಕಿಂತ ಬೇರೆಯಾಗಿಯೇ ಇರುವ ಮತ್ತೊಂದಕ್ಕಾಗಿ. ಆ ಮತ್ತೊಂದು ಯಾರು ಅಂತಂದರೆ ಅದನ್ನು ನಾವು ನಾನು ಅಂತ ಹೇಳ್ಕೊತೀವಿ. ಈ ನಾನು ಅನ್ನುವಂತಹದ್ದು ಆತ್ಮ. ಈ ದೇಹದಲ್ಲಿ ಆತ್ಮಸ್ವರೂಪಿಯಾಗಿ ನಾವಿರ್ತೀವಿ. ಇಂತಹ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಆದರೆ ಅಜ್ಞಾನದ ಕಾರಣದಿಂದ, ಅವಿದ್ಯೆಯಿಂದ ನಮ್ಮ ತಿಳುವಳಿಕೆ ಏನು ಅಂತಂದರೆ, ಈ ದೇಹ ಇರೋದೇ ನನಗೋಸ್ಕರ, ಈ ದೇಹವೇ ನಾನು. ಈ ಒಂದು ತಪ್ಪು ತಿಳುವಳಿಕೆಯಿಂದ, ಈ ಒಂದು ಕಾರಣದಿಂದ ನಾವು ಬಂಧನವನ್ನು ಅನುಭವಿಸ್ತೀವಿ. ನಮಗೆ ಬಂಧನ ಆಯಿತು ಅನ್ನುವ ಅನುಭವವಾದ ನಂತರ ಮುಕ್ತಿಗಾಗಿ ನಾವು ಅಪೇಕ್ಷೆ ಪಡ್ತೀವಿ. ಅಂತಂದರೆ ಬಂಧನವನ್ನು ನಾವು ನಿರಾಕರಿಸ್ತೀವಿ. ನನಗೆ ಬಂಧನ ಬೇಡ, ನಾನು ಇದರಿಂದ ಹೊರಬರಬೇಕು. ಒಂದು ವೇಳೆ ನಾನು ಈ ದೇಹವಲ್ಲ ಅನ್ನುವ ತಿಳುವಳಿಕೆ, ಅರಿವು, ಜ್ಞಾನ ಅನ್ನುವಂತಹದ್ದು ಬಂದಾಗ ನಮಗೆ ಒಂದು ಸತ್ಯ ಗೊತ್ತಾಗುತ್ತೆ. ನನಗೆ ಬಂಧನವೇ ಇಲ್ಲ. ಬಂಧನವೇ ಇಲ್ಲ ಅಂತಂದ ಮೇಲೆ ನನಗೆ ಮೋಕ್ಷವೂ ಇಲ್ಲ. ಈ ವಿಚಾರವನ್ನು ಈ ಹಿಂದೆನೇ ಜನಕರಾಜ ಹೇಳಿರ್ತಾನೆ. ಇವೆಲ್ಲವೂ ಅಜ್ಞಾನ ಮತ್ತು ಭ್ರಾಂತಿ. ಭ್ರಾಂತಿ ಶಾಂತ ನಿರಾಶ್ರಯ. ದೇಹವು ನಾನಲ್ಲ, ನಾನು ದೇಹಕ್ಕಿಂತ ಬೇರೆ, ಯಾವ ಆಧಾರವೂ ಇಲ್ಲದೆ ಭ್ರಾಂತಿಯು ನಿಂತು ಹೋಗಿದೆ. ನಾನು ಸ್ಥಿರವಾಗಿದ್ದೀನೀಗ, ನನ್ನಲ್ಲಿ ಸ್ಥಿರತೆ ಇದೆ. ಸ ಶರೀರಮಿದಂ
ವಿಶ್ವಂ ನ ಕಿಂಚಿದಿತಿ ನಿಶ್ಚಿತಂ. ನನ್ನ ಈಗಿನ ಅನುಭವದ ಪ್ರಕಾರ ದೇಹದಿಂದ ಹಿಡಿದು ವಿಶ್ವದವರೆಗಿನ ಅವುಗಳು ಏನೇನಾಗಿದ್ರೂ ಕೂಡ ಅದು ಯಾವುದೂ ನಾನಲ್ಲ ಮತ್ತು ಅದು ಯಾವುದೂ ಕೂಡ ನನಗಾಗಿ ಅಲ್ಲ. ಇಂತಹ ನಿಶ್ಚಿತವಾದ ಅನುಭವ, ಸಂಶಯವಿಲ್ಲದಂತಹ ಸತ್ಯದ ಅರಿವು ನನಗಾಗಿದೆ. ಹೀಗೆ ಜನಕರಾಜ ಹೇಳ್ತಾ ಇದ್ದಾಗ ನಮ್ಮಲ್ಲಿ ಒಂದು ಸಂಶಯ ಬರಬಹುದು, ನಮ್ಮಲ್ಲಿ ಒಂದು ಅನುಮಾನ ಬರಬಹುದು. ಶಾಸ್ತ್ರ ತಿಳಿಸುವಂತೆ, ಜನಕರಾಜ ಹೇಳುವಂತೆ, ನಾನು ಈ ಶರೀರವೇ ಅಲ್ಲ ಮತ್ತು ನನಗಾಗಿ ಅಂತ ಹೇಳ್ಕೊಳ್ಳೋದಕ್ಕೆ ಇಲ್ಲಿ ಏನೂ ಇಲ್ಲ ಅಂತಂದರೆ ನಾನು ಯಾರು ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡೋದು ಸಹಜ. ಇಂತಹ ಪ್ರಶ್ನೆ ನಮ್ಮಲ್ಲಿ ಏಳುವುದು ಸಹಜ. ಶುದ್ಧ ಚಿನ್ಮಾತ್ರ ಆತ್ಮಾಚ. ಶಾಸ್ತ್ರ ಹೇಳುತ್ತೆ, ನೀನು ಶುದ್ಧ ಚೈತನ್ಯನು, ನೀನು ಆತ್ಮಸ್ವರೂಪಿಯಾಗಿರುವನು. ಇಲ್ಲಿ ಶುದ್ಧ ಚೈತನ್ಯ ಅಂತ ಯಾಕೆ ಕರೆದಿದ್ದಾರೆ ಅಂತಂದರೆ, ನನಗಿಂತ ಬೇರೆಯಾಗಿ ಮತ್ತೊಂದು ಇದೆ ಅನ್ನುವ ಭಾವವೇ ನನ್ನಲ್ಲಿ ಇಲ್ಲದೆ ಇರೋದರಿಂದ ಇದನ್ನು ಶುದ್ಧ ಚೈತನ್ಯ, ಪರಿಶುದ್ಧವಾದ ಚೈತನ್ಯ. ಈ ಶುದ್ಧ ಚೈತನ್ಯ ಅಂತಂದರೆ ಇದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಇದು ಅವಿನಾಶಿ. ಇಲ್ಲಿ ಬದಲಾವಣೆ ಎನ್ನುವಂತಹದ್ದು ಕೂಡ ಇಲ್ಲ. ಇದು ಯಾವುದೋ ಒಂದರ ಜ್ಞಾನವಲ್ಲ, ಇದು ಪೂರ್ಣ ಜ್ಞಾನ. ಯಾವುದೋ ಕಾರಣದಿಂದ ಇದು ಆನಂದಮಯವಾಗಿದೆ ಅಂತ ಅಲ್ಲ. ಶುದ್ಧ ಚೈತನ್ಯ ಅಂತಂದರೆ ಅದು ಸಂಪೂರ್ಣವಾಗಿ ಆನಂದಮಯ. ತತ್ಕಸ್ಮಿನ್ ಕಲ್ಪನಾ ಅಧುನಾ. ಈ ಜಗತ್ ಎಲ್ಲಿದೆ? ಈ ಶರೀರವೂ ಸೇರಿದಂತೆ ಈ ವಿಶ್ವದಲ್ಲಿ ಏನೂ ಇಲ್ಲ. ಏನಾದರೂ ಇದೆ ಅನ್ನೋದೇ ಆದರೆ ನಿಶ್ಚಯವಾಗಿರುವುದು ಶುದ್ಧವಾದ ಆತ್ಮನು ಮಾತ್ರ. ಆದ್ದರಿಂದ ಅಧುನಾ ಅಂತಂದರೆ ಈ ಕ್ಷಣದಲ್ಲಿ ಯಾವ ಆಧಾರದ ಮೇಲೆ ಈ ಕಲ್ಪನೆಗಳು ನಡೀತಾ ಇದೆ, ಈ ಕಲ್ಪನೆಗಳು ನಿಂತಿದೆ. ಬಹಳ ಸುಂದರವಾದ ಅರಿವು ಜನಕನಲ್ಲಿ ಮೂಡಿಬಂದಿದೆ. ಬಹಳ ನಿಶ್ಚಿತವಾಗಿ ಹೇಳ್ತಾ ಇದ್ದಾನೆ, ಈ ದೇಹವೂ ಸೇರಿದಂತೆ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನಮ್ಮ ತಿಳುವಳಿಕೆ, ನಮ್ಮ ಅನುಭವ ಹೇಗಿರುತ್ತೆ ಅಂತಂದರೆ, ಸಾಮಾನ್ಯವಾಗಿ ನಮಗೆ ಬೇಸರಿಕೆ ಎನ್ನುವಂತಹದ್ದು ಉಂಟಾದಾಗ, ನಮ್ಮಲ್ಲಿ ನಿರಾಸಕ್ತಿ ಎನ್ನುವಂತಹದ್ದು ಮೂಡಿ ಬಂದಾಗ ನಾವು ಕೂಡ ಜಗತ್ತನ್ನು ಇಷ್ಟಪಡೋದಿಲ್ಲ. ಜಗತ್ತಿನ ಬಗ್ಗೆ ಬಹಳ ಬೇಜಾರು ಮಾಡ್ಕೊಂಡು ಹೇಳ್ತೀವಿ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ ಮತ್ತು ಈ ಜಗತ್ತೇ ಶಾಶ್ವತ ಅಲ್ಲ. ಇಲ್ಲಿ ಈ ಜಗತ್ತಿನಲ್ಲಿ ಏನೂ ಇಲ್ಲ. ನನಗೆ ಬೇಕಾಗಿರುವಂತಹದ್ದನ್ನು ಕೊಡುವ ಶಕ್ತಿ ಈ ಜಗತ್ತಿಗೆ ಇಲ್ಲ. ನನಗೆ ಬೇಕಾಗಿರುವಂತಹದ್ದನ್ನು ಕೊಡುವ ಶಕ್ತಿಯೇ ಈ ಜಗತ್ತಿಗಿಲ್ಲ ಅಂತಂದ ಮೇಲೆ ಈ ಜಗತ್ತು ನನಗಾಗಿ ಅಲ್ಲ, ನನಗೆ ಬೇಡದ ಜಗತ್ತು ಅಂತಲೇ ಹೇಳ್ತೀವಿ. ಈ ಜಗತ್ತು ನನಗೆ ಬೇಡ, ಇದಕ್ಕೆ ನನಗೆ ಬೇಕಾಗಿರುವಂತಹದ್ದು ಕೊಡುವ ಶಕ್ತಿ ಇದಕ್ಕಿಲ್ಲ ಅಂತಂದ ಮೇಲೆ ನಾನು ಎಲ್ಲಿಗೆ ಹೋಗಲಿ, ನಾನು ಏನು ಮಾಡಲಿ, ಮಾಡೋ ಅಂತಹದ್ದಾದರೂ ಏನು? ಇಂತಹ ಅನುಮಾನಗಳು ಬರುತ್ತವೆ. ಜಗತ್ತಿನ ಬಗ್ಗೆ ನಾವು ಹೊಂದಿರುವ ಕಲ್ಪನೆಗಳು ಈ ರೀತಿ ಇದೆಯಲ್ಲ, ಇವೆಲ್ಲವೂ ಯಾವ ಆಧಾರದ ಮೇಲೆ ನಿಲ್ಲುತ್ತೆ? ಯಾಕೆ ಇಂತಹ ಕಲ್ಪನೆಗಳು ನಮ್ಮಲ್ಲಿ ಬರುತ್ತವೆ? ನಮ್ಮ ದಿನನಿತ್ಯದ ಒಂದು ಅನುಭವವನ್ನು ನಾವು ಮೆಲುಕು ಹಾಕಿದ್ರೆ, ನಾವು ಪ್ರತಿದಿನ ಊಟ ಮಾಡ್ತೀವಿ. ಊಟ ಮಾಡಬೇಕಾದ್ರೆ ಆಹಾರವನ್ನು, ಅನ್ನವನ್ನು ನಾವು ಬಾಯಲ್ಲಿ ಇಟ್ಕೊಂಡು ಅಗೆದು ತಿನ್ನುವ ಪ್ರಯತ್ನವನ್ನು ಮಾಡ್ತೀವಿ, ಅಗೆದು ತಿಂತೀವಿ.
ನಾವು ಅಗೆದು ತಿನ್ನೋದ್ರಿಂದ ನಾವು ಸೇವಿಸಿದ ಆಹಾರ ಜೀರ್ಣವಾಗಿ ಹೊರಬರುತ್ತೆ. ಇದು ಸಾಮಾನ್ಯ ಜ್ಞಾನ ಮತ್ತು ಬಹಳ ಸರಳವಾದ ವಿಷಯ. ಜೀರ್ಣವಾಗಿ ನಂತರ ಕೆಲವೊಂದುಗಳು ಹೊರಬರುತ್ತವೆ ಅಂತಂದರೆ, ಹೊರಬರುವ ಮುಂಚೆ ಅದು ಪಚನವಾಗಿರಬೇಕು, ಜೀರ್ಣವಾಗಿರಬೇಕು. ನಾವು ತಿಂದ ಅನ್ನ ಅರಗಿರಬೇಕು. ಆಹಾರವನ್ನು ತಿಂದ ನಂತರ ಅದರ ಪಚನ ಹೇಗಾಗತ್ತೆ ಅನ್ನುವಂತಹದ್ದನ್ನು ತಿಳ್ಕೋಬೇಕು ಅಂತಂದರೆ ಅದು ದೊಡ್ಡ ವಿಚಾರ. ಇಲ್ಲಿ ಸಾಮಾನ್ಯ ಜ್ಞಾನ ಏನು ಅಂತಂದರೆ, ನಾವು ಆಹಾರವನ್ನು ತಿಂದಾಗ ಪಚನದ ನಂತರ ಕೆಲವೊಂದುಗಳು ಹೊರಬರುತ್ತವೆ, ಇದು ಸಾಮಾನ್ಯ ಜ್ಞಾನ. ಆದರೆ ಹೇಗೆ ಪಚನವಾಗತ್ತೆ ಅನ್ನುವಂತಹದ್ದನ್ನು ನಾನು ತಿಳ್ಕೋಬೇಕು ಅನ್ನುವುದು ಸ್ವಲ್ಪ ದೊಡ್ಡದಾದ ವಿಚಾರ, ಸೂಕ್ಷ್ಮವಾದ ವಿಚಾರ. ಕೆಲವೊಂದುಗಳನ್ನ ನಾವು ಗಮನಿಸ್ತಾ ಹೋಗಬೇಕಾಗತ್ತೆ. ನಾವು ಕೈಯಲ್ಲಿ ಆಹಾರವನ್ನು ತೆಗೆದುಕೊಂಡು ತಿನ್ನಬೇಕು ಅಂತ ಅಂದುಕೊಂಡ ಕೂಡಲೇ ನಮ್ಮ ಅರಿವಿಗೆ ಬಾರದಂತೆ ನಮ್ಮ ಮೆದುಳಿಗೆ ಒಂದು ಸಂದೇಶ ರವಾನೆಯಾಗಿರುತ್ತೆ. ನಾನು ಊಟ ಮಾಡ್ತಾ ಇದ್ದೀನಿ ಅನ್ನೋದು ನಾನು ಸಿದ್ಧವಾದ ಕೂಡಲೇ ನನ್ನ ಮೆದುಳಿಗೆ ಒಂದು ಮೆಸೇಜ್ ಹೋಗಿರುತ್ತೆ. ಆಗ ಮೆದುಳಿನಿಂದ ಕೆಲವೊಂದು ರಾಸಾಯನಿಕಗಳು ಬಿಡುಗಡೆ ಆಗತ್ತೆ ಮತ್ತು ಅನ್ನ ಆಹಾರವನ್ನು ಚೆನ್ನಾಗಿ ಅಗೆದು ತಿಂದಾಗಲೂ ಕೂಡ ಕೆಲವೊಂದು ರಾಸಾಯನಿಕಗಳು ರಿಲೀಸ್ ಆಗತ್ವೆ. ಇಂತಹ ರಾಸಾಯನಿಕ ಪದಾರ್ಥಗಳು ನಮ್ಮ ಹೊಟ್ಟೆಯ ಬಳಿಗೆ ಬಂದು ಸೇರಿಕೊಳ್ಳುತ್ತವೆ. ಅಲ್ಲಿ ನಾವು ತಿಂದಂತಹ ಆಹಾರವನ್ನು ಅವು ಪಚನ ಮಾಡುತ್ತವೆ. ನಂತರ ಅಲ್ಲಿಂದ ಪಚನವಾದ ನಂತರ ಆಹಾರ ದೊಡ್ಡ ಕರಳಿಗೆ ಹೋಗುತ್ತೆ. ಅಲ್ಲಿ ಪದ್ಮಕೋಶ ಅಂತ ಹೇಳ್ತಾರೆ. ಪದ್ಮಕೋಶ ಅನ್ನುವಂತಹದ್ದು, ನಾವು ಪ್ಯಾಂಕ್ರಿಯಾಸ್ ಅಂತ ಏನು ಹೇಳ್ತೀವಿ ಅದನ್ನು ಪದ್ಮಕೋಶ ಅಂತ ಹೇಳ್ತಾರೆ. ಇವೆಲ್ಲವೂ ಸೇರಿಕೊಂಡು ನಾವು ತಿಂದಂತಹ ಆಹಾರವನ್ನು ಪಚನ ಮಾಡುತ್ತವೆ. ನಾವು ತಿನ್ನುವಂತಹ 2 ತುತ್ತು ಅನ್ನ ಜೀರ್ಣವಾಗಿ ಪಚನವಾಗೋದಕ್ಕೆ ನಮ್ಮ ದೇಹದ ಒಳಗೆ ಹೀಗೆ ಬಹಳ ಸೂಕ್ಷ್ಮವಾಗಿ ಅನೇಕ ಕೆಲಸಗಳು ಜರುಗತ್ವೆ. ಒಂದು ಸಣ್ಣ ದೇಹ, ಆ ದೇಹದಲ್ಲಿ ತಿಂದಂತಹ 2 ತುತ್ತಿನ ಆಹಾರವನ್ನು ಪಚನ ಮಾಡೋದಕ್ಕೆ ದೇಹದಲ್ಲಿ ಇಷ್ಟೊಂದು ಕೆಲಸಗಳು ನಡೀಬೇಕಾದ್ರೆ ಈ ಬೃಹತ್ ಜಗತ್ತಿನಲ್ಲಿ ಅನೇಕಗಳು ನಡೀತಾ ಇರುತ್ತವಲ್ಲ. ಹಾಗಾದರೆ ಈ ಜಗತ್ತು ಅನ್ನುವಂತಹದ್ದು ಇನ್ನೆಷ್ಟು ವಿಸ್ಮಯಗಳಿಂದ ಕೂಡಿದೆ. ಇಂತಹ ವಿಚಾರವನ್ನು ನಾವು ಹೆಚ್ಚು ಚಿಂತನೆಗೆ ಇಟ್ಕೋಬೇಕಾಗತ್ತೆ. ಆದರೆ ಇಲ್ಲಿ ಜನಕರಾಜ ಏನು ಹೇಳ್ತಾ ಇದ್ದಾನೆ, ದೇಹವೂ ಸೇರಿದಂತೆ ಇಂತಹ ವಿಸ್ಮಯವಾದ ವಿಶ್ವವನ್ನು ಒಳಗೊಂಡು ಇಲ್ಲಿ ಏನೊಂದೂ ಇಲ್ಲ, ಯಾವುದೂ ಇಲ್ಲ. ತತ್ ಕಸ್ಮಿನ್ ಕಲ್ಪನಾ ಅಧುನಾ. ಈ ಕಲ್ಪನೆಗಳಿಗೆ ಯಾವುದು ಆಧಾರವಾಗಿ ಕಂಡುಬಂದಿದೆ? ಮೂಲವಾಗಿ ಈ ಪ್ರಪಂಚ ಅನ್ನುವಂತಹದ್ದು ಎಲ್ಲಿದೆ? ವೇರ್ ಈಸ್ ದಿಸ್ ವರ್ಲ್ಡ್? ನಮ್ಮದೇ ಕೆಲವು ಅನುಭವಗಳನ್ನು ಅವಲೋಕಿಸಿದ್ರೆ ನಮಗೆ ಮತ್ತಷ್ಟು ಅಚ್ಚರಿ ವಿಸ್ಮಯಗಳು ಉಂಟಾಗತ್ವೆ. ನಾವು ಅನುಭವಿಸ್ತಾ ಇರುವಂತಹ ಈ ಪ್ರಪಂಚ, ನಾವು ನೋಡ್ತಾ ಇರುವಂತಹ ಈ ಪ್ರಪಂಚವನ್ನು ನಾಮರೂಪಗಳ ಜಗತ್ತು ಅಂತ ಹೇಳ್ತೀವಿ. ಇದರ ಅರ್ಥ, ಈ ಜಗತ್ತಿನಲ್ಲಿ ನಾವು ಅನೇಕಗಳನ್ನು ನೋಡ್ತೇವೆ. ಈ ಜಗತ್ತಿನಲ್ಲಿ ಅನೇಕಗಳಿವೆ, ಅವುಗಳೆಲ್ಲವೂ ನಾಮರೂಪಗಳಿಂದ ಕೂಡಿದೆ ಅಂತಂದರೆ ನಮಗೆ ಅನುಭವ ಅದು ಕೊಡ್ತಾ ಇರೋದ್ರಿಂದ ಅವೆಲ್ಲವೂ ನಮಗೆ ಕಾಣ್ತಾ ಇದೆ. ನಮಗೆ ಕಾಣಿಸ್ತಾ ಇದೆ ಅಂತಂದರೆ ನಾವು ನಮ್ಮ ಕಣ್ಣುಗಳನ್ನು ತೆರೆದಾಗ ನಮಗೆ ಪ್ರಪಂಚದ ಅರಿವು ಆಗುತ್ತೆ. ಇಲ್ಲಿ ಕಣ್ಣು ಅಂತ ಹೇಳ್ತಾ ಇರುವಂತಹದ್ದು ಒಂದು ಇಂದ್ರಿಯವನ್ನು ಕುರಿತು. ಅದೇ ರೀತಿ ನಮ್ಮ ಕಿವಿಗಳನ್ನು ನಾವು ತೆರೆದಿಟ್ಟರೆ ಇಲ್ಲಿ ಶಬ್ದವಿದೆ ಅನ್ನುವಂತಹದ್ದು ಗೊತ್ತಾಗುತ್ತೆ.
ವಾಸನೆಗಳ ಪರಿಚಯ ನಮಗಾಗುವಂತಹದ್ದು ಯಾವಾಗ ಅಂತಂದರೆ ನಮ್ಮ ಮೂಗು ಹೊರ ಪ್ರಪಂಚಕ್ಕೆ ಬಂದಾಗ. ಹೀಗೆ ಪ್ರಪಂಚದ ಇರುವಿಕೆ ಅಥವಾ ಅಸ್ತಿತ್ವ ನಮ್ಮ ಗೋಚರಕ್ಕೆ ಸಿಗೋದು ಓನ್ಲಿ ವೆನ್ ಅವರ್ ಸೆನ್ಸ್ ಆರ್ಗನ್ಸ್ ಆರ್ ಓಪನ್ಡ್ ಟು ದಿ ಔಟ್ಸೈಡ್ ವರ್ಲ್ಡ್. ನಮ್ಮ ಇಂದ್ರಿಯಗಳು ಹೊರ ಜಗತ್ತಿಗೆ ನುಗ್ಗಿದಾಗ ನಮಗೆ ಅನುಭವಗಳು ಆಗತ್ವೆ. ಒಂದರ್ಥದಲ್ಲಿ ನಮಗೆ ಜ್ಞಾನ ಪ್ರಾಪ್ತವಾಗುವುದೇ ಇಂದ್ರಿಯಗಳ ಸಹಕಾರದಿಂದ. ಇಂದ್ರಿಯಗಳು ಜಗತ್ತಿಗೆ ಹೋಗಿ ಅವೆಲ್ಲವನ್ನ ನಮಗೆ ಪರಿಚಯ ಮಾಡಿಸತ್ತೆ. ಈ ಒಂದು ವಿಚಾರವನ್ನು ಮತ್ತಷ್ಟು ಸರಳವಾಗಿ ಹೇಳಬೇಕು ಅಂತಂದರೆ, ಏನೆಲ್ಲ ಪ್ರಪಂಚದಲ್ಲಿ ಇದೆ ಅವೆಲ್ಲವೂ ಪೂರ್ವವಾಗಿ ನಮ್ಮ ಸೆನ್ಸ್ ಆರ್ಗನ್ಸ್ಗಳಲ್ಲಿ ಇರುತ್ತವೆ. ಇರುವ ಅವುಗಳು ಪರಿಚಯವಾಗುವುದು ಯಾವಾಗ ಅಂತಂದರೆ, ನಮ್ಮದೇ ಸೆನ್ಸ್ ಆರ್ಗನ್ಸ್ಗಳು ಓಪನ್ ಆದಾಗ. ಉದಾಹರಣೆಗೆ, ಹೆಚ್ಚು ನೆಗಡಿ ಆದಾಗ ನೋಸ್ ಬ್ಲಾಕ್ ಆಗಿದೆ ಅಂತ ಹೇಳ್ತೀವಿ. ಹೀಗೆ ನೋಸ್ ಬ್ಲಾಕ್ ಆಗಿರುವಂತಹ ಸಮಯದಲ್ಲಿ ವಾಸನೆಯ ಅನುಭವ ನಮಗಾಗೋದಿಲ್ಲ. ನಮಗೆ ನೆಗಡಿ ಆಗಿದ್ದಾಗ ಒಂದು ಹೂವಿನ ಸುವಾಸನೆ ಅಥವಾ ಪರಿಮಳ ಅನ್ನುವಂತಹದ್ದು ನಮಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ಒಂದು ಸತ್ತ ಇಲಿಯ ದುರ್ವಾಸನೆ ಕೂಡ ನಮಗೆ ಸಿಗೋದಿಲ್ಲ, ಆ ಅನುಭವ ಕೂಡ ಆಗೋದಿಲ್ಲ. ಕಾರಣ ಏನು ಅಂತಂದರೆ, ಆವಾಗ ನಮ್ಮ ನೋಸ್ ಬ್ಲಾಕ್ ಆಗಿರುತ್ತೆ. ನಮಗೆ ನೋಸ್ ಬ್ಲಾಕ್ ಆಗಿದೆ, ನಮಗೆ ಇದರ ಅನುಭವ ಆಗ್ತಾ ಇಲ್ಲ ಅಂದ ಮಾತ್ರಕ್ಕೆ ಆ ಹೂವಿನಲ್ಲಿ ಸುವಾಸನೆ ಅಥವಾ ಪರಿಮಳ ಅನ್ನುವಂತಹದ್ದನ್ನು ಇಲ್ಲ ಅಂತಾಗಲಿ, ಅಥವಾ ಸತ್ತ ಇಲಿಯಲ್ಲಿ ದುರ್ವಾಸನೆ ಇಲ್ಲ ಅಂತಾಗಲಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೂವಿನ ಪರಿಮಳ ಸುವಾಸನೆ ಇರುವುದು ಸತ್ಯ, ಅದೇ ರೀತಿ ಸತ್ತ ಇಲಿಯ ದುರ್ವಾಸನೆ ಹೊರಹೊಮ್ತಾ ಇದೆ ಎನ್ನುವಂತಹದ್ದು ಕೂಡ ಸತ್ಯ. ಇಂತಹ ಸತ್ಯ ಇದ್ರೂ ಕೂಡ ಅವು ನಮ್ಮ ಅನುಭವಕ್ಕೆ ಯಾಕೆ ಬರ್ತಾ ಇಲ್ಲ ಅಂತಂದರೆ, ನಮ್ಮ ಇಂದ್ರಿಯಗಳು ಅದನ್ನು ಹೀರಿಕೊಳ್ಳುವಂತಹ ಶಕ್ತಿಯನ್ನು ಕಳ್ಕೊಂಡಿರೋದ್ರಿಂದ. ಆದ್ದರಿಂದ ಈಗಾಗಲೇ ಏನೆಲ್ಲ ಪ್ರಪಂಚದಲ್ಲಿ ಇರೋದಕ್ಕೆ ಸಾಧ್ಯವೋ ಅವೆಲ್ಲವೂ ಪೂರ್ವವಾಗಿ ನಮ್ಮ ಸೆನ್ಸ್ ಆರ್ಗನ್ಸ್ಗಳಲ್ಲಿ ಇರುತ್ತವೆ. ಸೆನ್ಸ್ ಆರ್ಗನ್ಸ್ಗಳಲ್ಲಿ ಇದ್ದು ಅವುಗಳ ಮೂಲಕ ನಮಗೆ ಅನುಭವ ಅನ್ನುವಂತಹದ್ದನ್ನು ಕೊಡುತ್ತವೆ. ಈ ರೀತಿಯಲ್ಲಿ ಒಬ್ಬ ಕುರುಡನಿಗೆ ದೃಶ್ಯವು ಗೋಚರವಾಗ್ತಾ ಇಲ್ಲ, ಹಾಗೂ ಒಬ್ಬ ಕಿವುಡನಿಗೆ ಶಬ್ದದ ಪರಿಚಯ ಆಗ್ತಾ ಇಲ್ಲ. ಹಾಗೆಂದ ಮಾತ್ರಕ್ಕೆ ಇಲ್ಲಿ ದೃಶ್ಯವಿಲ್ಲ ಅಂತಾಗಲಿ ಅಥವಾ ಶಬ್ದವಿಲ್ಲ ಅಂತ ಆಗಲಿ ಅರ್ಥ ಅಲ್ಲ. ಅವೆಲ್ಲವೂ ಇದ್ದರೂ ಕೂಡ ಅವು ಆ ವ್ಯಕ್ತಿಗಳನ್ನು ತಲುಪ್ತಾ ಇಲ್ಲ. ಆದ್ದರಿಂದ ಪ್ರಪಂಚ ಎಲ್ಲಿದೆ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಬಂದಾಗ ಅವೆಲ್ಲವೂ ನಮ್ಮ ಮನಸ್ಸಿನಲ್ಲಿಯೇ ಇದೆ. ತತ್ ಕಸ್ಮಿನ್ ಕಲ್ಪನಾ ಅಧುನಾ, ಆ ಪ್ರಪಂಚ ಇರೋಂತಹದ್ದು ನನ್ನದೇ ಸೆನ್ಸ್ ಆರ್ಗನ್ಸ್ಗಳಲ್ಲಿ. ಶುದ್ಧ ಚಿನ್ಮಾತ್ರ ಆತ್ಮಾಚ, ಶುದ್ಧ ಚಿನ್ಮಾತ್ರ ಅಂತಂದರೆ ಪರಿಶುದ್ಧವಾದ ಮಹಾಪ್ರಜ್ಞೆಯಲ್ಲಿ ಪ್ರಪಂಚ ಇರುವುದೋ ಇಲ್ಲವೋ, ಇರುವುದೇ ಆದರೆ ಅದು ಎಲ್ಲಿದೆ? ಶಾಸ್ತ್ರ ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇಡೀ ವಿಶ್ವವು ತನ್ನನ್ನು ಹೇಗೆ ತೋರಿಸ್ಕೊಳ್ತಾ ಇದೆ, ತನ್ನನ್ನು ಹೇಗೆ ಪ್ರಕಟಗೊಳಿಸಿಕೊಳ್ತಾ ಇದೆ ಅಂತಂದರೆ, ಸಾಗರದ ಮೇಲ್ಭಾಗದಲ್ಲಿ ನೀರಿನ ಗುಳ್ಳೆಗಳು ಕಾಣಿಸ್ಕೊಂಡು ತೇಲಾಡುವಂತೆ ಇಡೀ ವಿಶ್ವವು ನಮ್ಮ ಶುದ್ಧವಾದ ಮನಸ್ಸಿನಲ್ಲಿ ತೋರ್ತಾ ಇದೆ. ಆದ್ದರಿಂದ ಇದೊಂದು ತೋರುವಿಕೆ. ನೀರಿನ ಗುಳ್ಳೆಗಳು ಸಮುದ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ,
ನಂತರ ಸ್ವಲ್ಪ ಹೊತ್ತು ಇರುತ್ತೆ ಮತ್ತು ಆ ನೀರಿನ ಗುಳ್ಳೆಗಳು ಯಾವುದೇ ಕ್ಷಣದಲ್ಲಿ ಒಡೆದು ಹೋಗುವಂತಹ ಸಂಭವಗಳು ಜಾಸ್ತಿ. ಅದರಂತೆಯೇ ಈ ಪ್ರಪಂಚ ಅನ್ನುವಂತಹದ್ದು ಕೂಡ ಕಾಣಿಸ್ಕೊಳ್ಳುತ್ತೆ, ಪ್ರಕಟಗೊಳ್ಳುತ್ತೆ. ಪ್ರಕಟಗೊಂಡಂತಹ ಪ್ರಪಂಚ ಸ್ವಲ್ಪ ಸಮಯ ಇರುತ್ತೆ, ನಂತರ ಸೂಕ್ತ ಸಮಯದಲ್ಲಿ ಅದು ಲಯವಾಗತ್ತೆ. ನಿಜವಾಗ್ಲೂ ನೋಡಿದ್ರೆ ಇಂತಹ ಬೇಡದ ಕಲ್ಪನೆಗಳು ನಮ್ಮಲ್ಲಿರುತ್ತವೆ. ಇವೆಲ್ಲ ಬೇಡದ ಕಲ್ಪನೆಗಳೇ. ಆಕಾಶ, ಇದನ್ನು ಸ್ಪೇಸ್ ಅಂತ ಹೇಳ್ತೀವಿ. ವೇರ್ ಇಸ್ ದಿಸ್ ಸ್ಪೇಸ್? ಈ ಆಕಾಶ ಅನ್ನುವಂತಹದ್ದು ಎಲ್ಲಿದೆ? ಈ ರೀತಿ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವಾ? ನಿಜವಾಗ್ಲೂ ಆಲೋಚನೆ ಮಾಡಿದ್ರೆ ಈ ಸ್ಪೇಸ್ ಅಥವಾ ಆಕಾಶ ಅನ್ನುವಂತಹದ್ದು ಇರೋದು ನಮ್ಮ ಮನಸ್ಸಿನಲ್ಲಿ. ಅದಕ್ಕೆ ಹೇಳ್ತಾರೆ ಅನುಭವಿಗಳು, ವೆನ್ ದ ಮೈಂಡ್ ಈಸ್ ಸೀಸ್ಡ್ ದೆರ್ ಈಸ್ ನೋ ಸ್ಪೇಸ್. ಮನೋನಾಶ ಅಂತ ಕರೀತಾರೆ. ಮನಸ್ಸು ಲಯವಾದಾಗ, ಮನಸ್ಸು ನಾಶವಾದಾಗ, ಮನಸ್ಸು ಇನ್ನಿಲ್ಲವಾದಾಗ ಆಕಾಶ ಅನ್ನುವಂತಹದ್ದು, ಸ್ಪೇಸ್ ಅನ್ನುವಂತಹದ್ದು ಇಲ್ಲ. ಇರುವ ಈ ಸ್ಪೇಸ್ನಲ್ಲಿ ನಾವೇ 4 ಗೋಡೆಗಳನ್ನು ಕಟ್ಬಿಟ್ಟು ಇದು ನನ್ನ ಸ್ಪೇಸ್ ಅಂತ ಹೇಳ್ತೀವಿ. ಗೋಡೆಗಳನ್ನು ಕಟ್ಟೋದ್ರಿಂದ ಈ ಸ್ಪೇಸು ಚಿಕ್ಕದಾಗಲಿಲ್ಲ. ಕಟ್ಟಿದಂತಹ ಗೋಡೆಗಳನ್ನು ಕೆಡವಿ ಹಾಕಿದಾಗ ಈ ಸ್ಪೇಸು ದೊಡ್ಡದಾಗಲಿಲ್ಲ. ಈ ಆಕಾಶ ಅನ್ನುವಂತಹದ್ದು ಯಾವಾಗಲೂ ಆಕಾಶವಾಗಿಯೇ ಇರುತ್ತೆ. ಅದು ಚಿಕ್ಕದಾಯಿತು ದೊಡ್ಡದಾಯಿತು ಅನ್ನುವಂತಹ ಸಂಭವ ಬರೋದೇ ಇಲ್ಲ. ಇಟ್ ಈಸ್ ಕಾಮನ್ ಫಾರ್ ಆಲ್ ಆಫ್ ಅಸ್. ವಿಚಾರ ಈ ರೀತಿ ಇರೋದ್ರಿಂದ ತತ್ ಕಸ್ಮಿನ್ ಕಲ್ಪನಾ ಅಧುನಾ. ಈಗ ಈ ಕ್ಷಣದಲ್ಲಿ ಬೇಡದ ಕಲ್ಪನೆಗಳಲ್ಲಿ ಗಟ್ಟಿಗತನ ಅನ್ನುವಂತಹದ್ದೇ ಇಲ್ಲ. ಆದರೂ ಈ ಕಲ್ಪನೆಗಳು ಯಾವ ಆಧಾರದ ಮೇಲೆ ನಿಲ್ತಾ ಇದೆ? ಅನೇಕ ಸಂದರ್ಭಗಳಲ್ಲಿ ನಾವೇ ಪ್ರಶ್ನೆ ಮಾಡ್ಕೋತೀವಿ, ಈ ಪ್ರಪಂಚ ಒಳ್ಳೆಯದ? ಈ ಜಗತ್ತು ಕೆಟ್ಟದ? ಆದರೆ ಇಂತಹ ಯೋಚನೆಗಳೇ ಅನಗತ್ಯ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಯಾಕೆ ಅಂತಂದರೆ ಪ್ರಪಂಚ ಕೇವಲ ಪ್ರಪಂಚವಾಗಿ ಮಾತ್ರವೇ ಇರುತ್ತೆ, ಜಗತ್ತು ಜಗತ್ತಾಗಿಯೇ ಇರುತ್ತೆ, ವಿಶ್ವ ಎಂದೆಂದಿಗೂ ವಿಶ್ವವಾಗಿಯೇ ಇರುತ್ತೆ. ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಅಲ್ಲಿ ಒಳ್ಳೆಯದಿದೆ, ಅಲ್ಲಿ ಕೆಟ್ಟದಿದೆ ಅಂತ ಯಾವುದೂ ಇಲ್ಲ. ನಾವೇ ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡು ಇಲ್ಲಿ ಈ ಜಗತ್ತಿನಲ್ಲಿ ದ್ವಂದ್ವಗಳನ್ನು ಹುಟ್ಟು ಹಾಕೋತೀವಿ. ಆದರೆ ಶುದ್ಧ ಚೈತನ್ಯದೊಳಗೆ ಈ ವಿಶ್ವವನ್ನು ನಾವು ಕಲ್ಪಿಸ್ಕೋತೀವಿ. ಇಡೀ ವಿಶ್ವವೇ ಲೀಲಾಮಯವಾಗಿ ಕಂಡುಬರುತ್ತೆ. ಜಗತ್ತಿನ ವಿಸ್ಮಯಗಳನ್ನು ತರ್ಕಬದ್ಧವಾಗಿ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬಾರ್ದು, ಅದು ಅರ್ಥ ಆಗೋದಿಲ್ಲ. ಉದಾಹರಣೆಗೆ, ಸಾಗರದ ಯಾವ ತುದಿಯಿಂದ ಯಾವ ತುದಿಯವರೆಗೆ ಹೋಗಿ ಎಲ್ಲಿ ಬೇಕಾದರೂ ಅಲ್ಲಿ ನೀರಿನ ರುಚಿಯನ್ನು ನೋಡಿದ್ರೆ ಅದು ಕೇವಲ ಉಪ್ಪಿನ ರುಚಿಯನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ. ಸಾಗರದ ಮಧ್ಯಭಾಗ, ಸಾಗರದ ತುಟ್ಟ ತುದಿ, ಸಾಗರದ ಪ್ರಾರಂಭ, ತೀರ ಅಂತ ಹೇಳಿ ಅಲ್ಲಿ ಉಪ್ಪಿನ ರುಚಿ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ನಾವು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಗರ ಅಂತಂದ ಮೇಲೆ ಎಲ್ಲಿಂದ ಎಲ್ಲಿಗೆ ಹೋಗಿ ಎಲ್ಲಿ ನೀರಿನ ರುಚಿ ನೋಡಿದ್ರೂ ಅದು ಕೇವಲ ಉಪ್ಪು ಮಾತ್ರವಾಗಿಯೇ ಕಂಡುಬರುತ್ತೆ, ಆ ಅನುಭವವನ್ನೇ ಕೊಡುತ್ತೆ. ಇಂತಹ ಸಾಗರದ ತೀರದಲ್ಲಿ ಬೆಳೆದಂತಹ ತೆಂಗಿನ ಮರದ ಎಳನೀರುಗಳಲ್ಲಿ ಸಿಹಿ ನೀರು ತುಂಬಿರುತ್ತೆ. ನಾವು ನೀರು ಕುಡಿದ್ರೆ ಸಾಗರದಲ್ಲಿ ಅದು ಉಪ್ಪಿನ ರುಚಿಯನ್ನು ಕೊಡುತ್ತೆ. ಇದೇ ಸಾಗರದ ನೀರನ್ನು ಉಪಯೋಗಿಸಿಕೊಂಡು ಬೆಳೆದಂತಹ ತೆಂಗಿನ ಮರದ ಈ ಎಳೆನೀರುಗಳು ಸಿಹಿ ನೀರನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಉತ್ತರ ಸಿಗೋದಿಲ್ಲ. ಯಾಕೆ ಅಂತಂದರೆ ಇದು ಪ್ರಕೃತಿಯ ಕೆಲಸ. ನೇಚರ್ ಮಾಡೋವಂತಹ
ಕೆಲಸವನ್ನು, ಅದರ ರಹಸ್ಯವನ್ನು ನಾವು ಮಾಡೋದಕ್ಕಾಗೋದಿಲ್ಲ. ಆ ಕಲ್ಪನೆಗಳನ್ನು ನಾವು ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಇಂತಹದ್ದನ್ನು ಪ್ರಕೃತಿಯ ಕೆಲಸ ಅಂತ ಹೇಳ್ತಾರೆ. ಪ್ರಕೃತಿಯು ಹೀಗೆ ಎಲ್ಲವನ್ನ ಒಂದು ನಿಯಮದ ಪ್ರಕಾರ ಮಾಡ್ತಾ ಇರುತ್ತೆ. ಪ್ರಕೃತಿ ತಾನು ಮಾಡುವಂತಹ ಕೆಲಸವನ್ನು ಬಹಳ ಕ್ರಮವಾಗಿ, ನಿಯಮಬದ್ಧವಾಗಿ ಅದು ಮಾಡ್ತಾ ಇರುತ್ತೆ. ನಿಯಮವನ್ನು ಪಾಲಿಸುವುದರಿಂದ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ನಿಯಮವನ್ನು ಪಾಲಿಸುವುದರಿಂದ ಒಂದು ಶಿಸ್ತು, ಒಂದು ಸುಖವನ್ನು ನಾವು ಅನುಭವಿಸಬಹುದು. ನಿಯಮವನ್ನು ಪಾಲಿಸದೆ ಹೋದರೆ ಅಶಿಸ್ತಿನ ಕಾರಣದಿಂದ ದುಃಖವನ್ನು ನಾವು ಅನುಭವಿಸಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಜಡತ್ವವನ್ನು ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಶುದ್ಧ ಚೈತನ್ಯ, ಜೀವಂತ ಚೈತನ್ಯ. ಜೀವಂತ ಚೈತನ್ಯದೊಂದಿಗೆ ನಾವು ಬದುಕಬೇಕು. ಜೀವಂತ ಚೈತನ್ಯದೊಂದಿಗೆ ಸಂತೋಷವಾಗಿರುವಂತೆ ನಮ್ಮ ಬದುಕನ್ನು ನಾವು ರೂಪಿಸ್ಕೋಬೇಕು. ನಂತರ ಇದೇ ಜೀವಂತ ಚೈತನ್ಯದಲ್ಲಿ ನಾವು ಲಯವಾಗಬೇಕು. ಇಲ್ಲಿ ನಾವು ಲಯವಾಗಬೇಕು ಅನ್ನುವಂತಹದ್ದು ನಮ್ಮ ಅಹಂಕಾರವನ್ನು ನಾವು ಲಯ ಮಾಡ್ಕೋಬೇಕು. ಇದೇ ನಿಯಮ. ಆದ್ದರಿಂದ ಶುದ್ಧ ಚೈತನ್ಯದೊಳಗೆ ವಿಶ್ವವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಈ ವಿಚಾರವನ್ನು ತಿಳಿಸುತ್ತೆ. ಮುಂದುವರಿದು ಜನಕ ಮಹಾರಾಜ ಹೇಳ್ತಾನೆ, ಶರೀರಂ ಸ್ವರ್ಗ ನರಕೌ ಬಂಧ ಮೋಕ್ಷೌ ಭಯಂ ತಥಾ ಕಲ್ಪನಾ ಮಾತ್ರಮೇ ವೈತತ್ ಕಿಮ್ಮೆ ಕಾರ್ಯಂ ಚಿದಾತ್ಮನಃ. ಈ ಶರೀರ ಅನ್ನುವಂತಹದ್ದು ಸ್ವರ್ಗ ನರಕ, ಬಂಧನ ಮುಕ್ತಿ, ಭಯ ಇವೆಲ್ಲವೂ ಕೇವಲ ಕಲ್ಪನೆಗಳು ಮಾತ್ರವೇ ಆಗಿದೆ. ಹೀಗೆ ಎಲ್ಲವೂ ಕಲ್ಪನಾ ಮಾತ್ರವಾಗಿರೋದ್ರಿಂದ ಚೈತನ್ಯ ಸ್ವಭಾವವಾದ ನನಗೆ ಈ ಜಗತ್ತಿನಲ್ಲಿ ಇನ್ನು ಮಾಡಲು ಯಾವ ಕಾರ್ಯ ತಾನೇ ಇದೆ? ನಾನು ಮಾಡಬೇಕಾಗಿರುವಂತಹ ಕೆಲಸವಾದರೂ ಏನು? ಇವೆಲ್ಲವನ್ನ ಅವನು ಕಲ್ಪನೆ ಅಂತ ಕರೀತಾ ಇದ್ದಾನೆ. ಕಲ್ಪನೆ ಅಂತಂದ್ರೇನು? ಒಬ್ಬ ಭಿಕ್ಷುಕ ತನ್ನ ಬೇಡುವ ವೃತ್ತಿಯಿಂದ ದಿನನಿತ್ಯ ರೊಟ್ಟಿಗಳನ್ನ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ಭಾವಿಸೋಣ. ಪ್ರತಿನಿತ್ಯವೂ ಅವನು ಹೊಟ್ಟೆಪಾಡಿಗಾಗಿ ಭಿಕ್ಷೆಯನ್ನು ಬೇಡ್ಕೊಂಡು ಹೋದಾಗ ಅವನಿಗೆ ಬರೀ ರೊಟ್ಟಿಗಳೇ ಸಿಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ರೊಟ್ಟಿಗಳನ್ನು ತಿನ್ನೋದಕ್ಕೆ ಅದರ ಜೊತೆಯಲ್ಲಿ ಅವನಿಗೆ ಪಲ್ಯ ಅನ್ನುವಂತಹದ್ದಾಗಲಿ, ಗೊಜ್ಜು ಅನ್ನುವಂತಹದ್ದಾಗಲಿ, ಯಾವ ಕಾಳು ಅನ್ನುವಂತಹದ್ದಾಗಲಿ ಅವನಿಗೆ ಸಿಗ್ತಾ ಇಲ್ಲ. ರೊಟ್ಟಿಯ ಜೊತೆಗೆ ಇವುಗಳನ್ನು ಸೇರಿಸಿ ನಾನು ತಿನ್ನಬೇಕು, ಅದನ್ನು ನಾನು ಪಡ್ಕೋಬೇಕು ಅಂತಂದರೆ ಅವನದನ್ನು ಕೊಂಡ್ಕೊಳ್ಳೋದಕ್ಕೆ ಅವನಲ್ಲಿ ಹಣ ಇಲ್ಲ. ಈ ಭಿಕ್ಷುಕ ವಾಸಿಸ್ತಾ ಇದ್ದಂತಹ ಜಾಗದ ಬಳಿ ರಸ್ತೆಯಲ್ಲಿ ಒಂದು ತಳ್ಳುವ ಗಾಡಿಯಲ್ಲಿ ಈ ಆಹಾರ ಪದಾರ್ಥಗಳನ್ನು ಮಾರ್ತಾ ಇರ್ತಾನೆ. ಅಲ್ಲಿ ಅನೇಕ ರೀತಿಯ ಪಲ್ಯ, ಕಾಳು, ಬೇಳೆಗಳು ಎಲ್ಲವೂ ಇರುತ್ತೆ. ಈ ಭಿಕ್ಷುಕ ಏನು ಮಾಡ್ತಾನೆ ಅಂತಂದರೆ ಪ್ರತಿನಿತ್ಯ ಅವನು ಊಟ ಮಾಡುವಂತಹ ಸಮಯದಲ್ಲಿ ತನ್ನ ರೊಟ್ಟಿಗಳನ್ನು ತಗೊಂಡು ಅವನ ಅಂಗಡಿ ಮುಂದೆ ಹೋಗ್ತಾನೆ. ರೊಟ್ಟಿಗಳೊಂದಿಗೆ ಅಲ್ಲಿಗೆ ಹೋದಾಗ ಅಲ್ಲಿ ಬರ್ತಾ ಇದ್ದಂತಹ ಪಲ್ಯದ ಪರಿಮಳ, ಗೊಜ್ಜಿನ ಸುವಾಸನೆ ಅವೆಲ್ಲವನ್ನು ಅವನು ಕಲ್ಪಿಸಿಕೊಂಡು ಆ ಕಲ್ಪನೆಯ ಜೊತೆಯಲ್ಲಿ ರೊಟ್ಟಿಯನ್ನು ತಿನ್ನುವ ಅಭ್ಯಾಸವನ್ನು ಅವನು ಮಾಡ್ಕೋತಾನೆ. ದಿನನಿತ್ಯವೂ ಹೀಗೆ ನಡೀತಾ ಇರುತ್ತೆ. ಅಂಗಡಿಯ ಮಾಲೀಕ ಇದನ್ನು ಗಮನಿಸ್ತಾನೆ. ಗಮನಿಸ್ಬಿಟ್ಟು ಈ ಭಿಕ್ಷುಕ ಎಲ್ಲಿಂದಲೋ ರೊಟ್ಟಿ ತರ್ತಾನೆ, ನನ್ನ ಅಂಗಡಿಯ ಮುಂದೆ ನಿಂತ್ಕೋತಾನೆ,
ಇಲ್ಲಿ ಬರ್ತಾ ಇದ್ದಂತಹ ಪದಾರ್ಥ ಪರಿಮಳದ ವಾಸನೆಯನ್ನು ಅನುಭವಿಸಿ ರೊಟ್ಟಿ ತಿಂತಾ ಇದ್ದಾನೆ. ಒಂದು ಅರ್ಥದಲ್ಲಿ ಇವನು ನನಗೆ ದುಡ್ಡು ಕೊಡಬೇಕಾಗತ್ತೆ ಅಂತ ಹೇಳಿ ವಾದ ಮಾಡ್ತಾನೆ, ಜಗಳ ಮಾಡ್ತಾನೆ ಆ ಭಿಕ್ಷುಕನ ಜೊತೆ. ನೀನು ರೊಟ್ಟಿ ತಿನ್ಬೇಕಾದ್ರೆ ನನ್ನ ಪದಾರ್ಥದ ಪರಿಮಳದ ವಾಸನೆಯನ್ನು ನೀನು ಹೀರ್ತಾ ಇದೆಯಾ, ಅದಕ್ಕೆ ತಕ್ಕ ಬೆಲೆಯನ್ನು ನೀನು ಕೊಡಬೇಕು ಅಂತ ಹೇಳಿ ಅವನು ವಾದ ಮಾಡ್ತಾನೆ. ಆಗ ಅಲ್ಲೊಬ್ಬ ಬುದ್ಧಿವಂತ ಬರ್ತಾನೆ. ಅವನು ಬಂದು ನಾನು ನಿನಗೆ ನ್ಯಾಯವನ್ನು ಒದಗಿಸ್ತೀನಿ ಅಂತ ಹೇಳ್ತಾನೆ. ಆಗ ಭಿಕ್ಷುಕ ಹೇಳ್ತಾನೆ, ನಾನು ಅವನು ಪಲ್ಯವನ್ನಾಗಲಿ ಕಾಳು ಬೇಳೆಗಳನ್ನಾಗಲಿ ಇಸ್ಕೊಳ್ಳಿಲ್ಲ, ನನ್ನ ಪಾಡಿಗೆ ನಾ ಇಲ್ಲಿ ತಿಂತಾ ಇದ್ದೆ. ಆಗ ಬುದ್ಧಿವಂತ ಹೇಳ್ತಾನೆ, ನಿನಗೂ ನ್ಯಾಯವನ್ನು ಒದಗಿಸ್ತೀನಿ, ನಿಮ್ಮಿಬ್ಬರಿಗೂ ನಾನು ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳಿ ಆ ಅಂಗಡಿಯ ಮಾಲೀಕನಿಗೆ ತನ್ನ ಬಳಿ ಇದ್ದಂತಹ ಹಣದ ಚೀಲವನ್ನು ತೋರಿಸ್ತಾನೆ. ತೋರಿಸ್ಬಿಟ್ಟು ಆ ಚೀಲದ ಬಾಯನ್ನು ಓಪನ್ ಮಾಡ್ತಾನೆ. ಒಳಗಡೆ ಹಣ ಇರುತ್ತೆ. ಹಣವನ್ನು ತೋರಿಸ್ತಾನೆ. ಮಾಲೀಕ ಹಣಕ್ಕಾಗಿ ಕೈ ಚಾಚಿದಾಗ ಆ ಬುದ್ಧಿವಂತ ಹೇಳ್ತಾನೆ, ಇಲ್ಲಿ ಭಿಕ್ಷುಕ ರೊಟ್ಟಿ ತಿನ್ನಬೇಕಾದ್ರೆ ನಿನ್ನ ಹೋಟೆಲ್ನಿಂದ ಪಲ್ಯವನ್ನಾಗಲಿ ಗೊಜ್ಜನ್ನಾಗಲಿ ಕಾಳುಗಳನ್ನಾಗಲಿ ಅವನು ಪಡ್ಕೊಳ್ಳಿಲ್ಲ. ಕೇವಲ ಸುವಾಸನೆಯನ್ನು ಕಲ್ಪಿಸಿಕೊಂಡು ರೊಟ್ಟಿಯನ್ನು ತಿಂದ. ಅದೇ ರೀತಿ ನೀನು ಅವನಿಗೆ ಸುವಾಸನೆಯನ್ನು ಸಿಗೋ ಹಾಗೆ ಮಾಡಿದೆ. ಇಲ್ಲಿ ನಾನು ನಿನಗೆ ಹಣದ ಚೀಲವನ್ನು ಮಾತ್ರ ತೋರಿಸಬಲ್ಲೆ, ಹಣವನ್ನು ನಿನಗೆ ಕೊಡೋದಿಲ್ಲ. ನೀನು ಹಣವನ್ನು ನೋಡಬಹುದು, ಈ ಚೀಲದಲ್ಲಿರುವ ಹಣವನ್ನು ನೀನು ನೋಡಬಹುದು, ಆದರೆ ಆ ಹಣ ನಿನಗೆ ದೊರಕೋದಿಲ್ಲ. ಯಾಕೆ ಅಂತಂದರೆ ಆ ಭಿಕ್ಷುಕ ನಿನ್ನಿಂದ ಪಲ್ಯವನ್ನು ತಗೊಳ್ಳಿಲ್ಲ, ಕೇವಲ ಪರಿಮಳವನ್ನು ಕಲ್ಪನೆ ಮಾಡಿಕೊಂಡ. ಅದೇ ರೀತಿ ನೀನು ಈ ಹಣವನ್ನು ನೋಡಬಹುದು, ಹಣ ನನ್ನ ಹತ್ರ ಬಂತು ಅಂತ ನೀನು ಕಲ್ಪನೆ ಮಾಡ್ಕೋಬಹುದು, ಆದ್ದರಿಂದ ಈ ಹಣ ನಿನಗೆ ದೊರಕೋದಿಲ್ಲ ಅಂತ ಹೇಳ್ತಾನೆ. ಈ ರೀತಿಯಲ್ಲಿ ಪ್ರತಿಯೊಂದು ಮನಸ್ಸಿನ ಕಲ್ಪನೆಗಳೇ. ಮತ್ತೊಬ್ಬರು ನಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾರೆ ಅಂತ ನಾವು ಆಲೋಚನೆ ಮಾಡುವಂತಹದ್ದು ಕೂಡ ಒಂದು ರೀತಿಯ ಕಲ್ಪನೆ. ಆದರೆ ವಾಸ್ತವ ಈ ರೀತಿ ಇರೋದಿಲ್ಲ. ನಾವು ಅಂದುಕೊಂಡಂತೆ ಯಾರೋ ಬೇರೆಯವರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ನಾನು ಕಲ್ಪನೆ ಮಾಡ್ಕೊಂಡಿರೋವಂತಹದ್ದು. ಆದರೆ ನಿಜವಾಗಿ ನಮ್ಮ ಬಗ್ಗೆ ಅವರು ಯೋಚನೆ ಮಾಡೋದೇ ಇಲ್ಲ. ಕಾರಣ, ನನಗೆ ಹೇಗೆ ಒಂದು ಬದುಕು ಜೀವನ ಅಂತ ಇದೆ, ಅದೇ ರೀತಿ ಅವರುಗಳಿಗೂ ಕೂಡ ಒಂದು ಬದುಕು ಮತ್ತು ಜೀವನ ಅಂತ ಇದೆ. ಅವರು ಕೂಡ ಅಲ್ಲಿ ಬದುಕನ್ನು ಮಾಡಬೇಕು, ಜೀವನವನ್ನು ಮಾಡಬೇಕಾಗತ್ತೆ. ಅವರಿಗೆ ಅವರ ಬದುಕು ಅವರ ಜೀವನ ಮುಖ್ಯವಾಗಿರೋದ್ರಿಂದ ಅವರು ತಮ್ಮ ಏಳಿಗೆಯನ್ನು ಕುರಿತು ಅವರು ಕಲ್ಪನೆಗಳನ್ನು ಮಾಡ್ಕೋತಾರೆ. ಅವರು ನಿನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇದು ಸತ್ಯ, ಇದು ವಾಸ್ತವ. ಆದ್ದರಿಂದ ಯಾರೋ ನಮ್ಮ ಬಗ್ಗೆ ಏನೋ ಅನ್ಕೋತಾರೆ ಅಂತ ನಮಗೆ ಸಿಕ್ಕಂತಹ ಸಮಯವನ್ನು ನಾವು ಬೇರೆ ರೀತಿಯಲ್ಲಿ ವಿನಿಯೋಗಿಸಿದ್ರೆ ನಮ್ಮ ಉದ್ಧಾರ ಆಗೋದಿಲ್ಲ. ಈ ಪ್ರಕಾರ ಪ್ರತಿಯೊಂದು ಸರ್ವವೂ ಕಲ್ಪನೆ. ಇದು ಕಲ್ಪನಾ ಪ್ರಪಂಚ. ನಾನು ಯಾವುದನ್ನು ಸ್ವರ್ಗ ಅಂತ ಭಾವಿಸ್ತೀನಿ, ಅದು ಮತ್ತೊಬ್ಬನಿಗೆ ನರಕದ ಅನುಭವ ಆಗಿರುತ್ತೆ. ಉದಾಹರಣೆಗೆ, ನನಗೆ ಸಿಹಿ ತಿನಿಸು ಅಂತಂದ್ರೆ ಇಷ್ಟ. ಸಿಹಿ ಪದಾರ್ಥಗಳನ್ನು ತಿನ್ನಬೇಕು ಅನ್ನುವಂತಹದ್ದು ನನಗೆ ಆಸೆ. ಸಿಹಿ ಪದಾರ್ಥಗಳನ್ನು ತಿಂದಾಗ ನನಗೆ ಸ್ವರ್ಗವೇ ಸಿಕ್ತು ಅಂತ ಹೇಳಿ ನಾನು ಸ್ವರ್ಗದ ಕಲ್ಪನೆಯನ್ನು ಮಾಡ್ಕೋತೀನಿ. ಸಿಹಿ ತಿನ್ನುವಂತಹದ್ದೇ ನನ್ನ ಪಾಲಿನ ಸ್ವರ್ಗ ಅಂತ ಹೇಳ್ತೀನಿ. ಆದರೆ ಮತ್ತೊಬ್ಬನಿಗೆ ಒಂದು ರೀತಿಯ ಅನಾರೋಗ್ಯ, ಅವನಿಗೆ ಡಯಾಬಿಟಿಸ್ ಇರುತ್ತೆ ಅಂತ ಭಾವಿಸೋಣ. ಯಾವ ಸಿಹಿ ಪದಾರ್ಥ ನನಗೆ ಸ್ವರ್ಗದ ಕಲ್ಪನೆಯನ್ನು ಕೊಡ್ತು, ಅದೇ ಸಿಹಿ ಪದಾರ್ಥ ಆ ವ್ಯಕ್ತಿಗೆ ನರಕದ ಕಲ್ಪನೆಯನ್ನು ತಂದುಕೊಡುತ್ತೆ. ಅವನ ಪಾಲಿಗೆ ಅದೇ ನರಕವಾಗಿರುತ್ತೆ. ಇಲ್ಲಿ ಸಿಹಿ ಅನ್ನುವಂತಹದ್ದು ಕೇವಲ ಸಿಹಿ ಮಾತ್ರ.
ಅಲ್ಲಿ ಸ್ವರ್ಗವೂ ಇಲ್ಲ, ನರಕವೂ ಇಲ್ಲ. ಆದರೆ ಸಿಹಿ ಪದಾರ್ಥದಲ್ಲಿ ನರಕ ಮತ್ತು ಸ್ವರ್ಗವನ್ನು ಸೃಷ್ಟಿ ಮಾಡುವಂತಹದ್ದು ನಮ್ಮ ಕಲ್ಪನೆಗಳು. ಹಾಗಾಗಿ ಈ ಸ್ವರ್ಗ ನರಕಗಳು ಅಂತಂದರೆ ನಿಜವಾಗ್ಲೂ ಏನು? ಅವೆಲ್ಲ ಕೇವಲ ಕಲ್ಪನೆಗಳು ಮಾತ್ರ. ಅದನ್ನೇ ಇಲ್ಲಿ ಜನಕರಾಜ ಹೇಳ್ತಾ ಇದ್ದಾನೆ, ಸ್ವರ್ಗ ನರಕ ಅನ್ನುವಂತಹದ್ದು ಕೂಡ ಕೇವಲ ಕಲ್ಪನೆ. ಯಾಕೆ ಅಂತಂದರೆ ಸರಾಯಿ, ಮದ್ಯ ಅಂತ ಹೇಳ್ತೀವಿ. ಈ ಸರಾಯಿ, ಮದ್ಯ ಇವುಗಳ ಚಟವನ್ನು ಹೊಂದಿರುವವನನ್ನು ನಾವು ಕುಡುಕ ಅಂತ ಹೇಳ್ತೀವಿ. ಒಬ್ಬ ಕುಡುಕನ ಅನುಭವ ಮತ್ತು ಸ್ವರ್ಗದ ತಿಳುವಳಿಕೆ ಏನು ಅಂತಂದರೆ, ಅವನು ಹೇಳ್ತಾನೆ, ಸ್ವರ್ಗ ಅನ್ನುವಂತಹದ್ದು ಒಂದು ಉನ್ನತ ಲೋಕ. ಸ್ವರ್ಗದಲ್ಲಿ ದೇವತೆಗಳಿರ್ತಾರೆ. ಸ್ವರ್ಗದಲ್ಲೂ ಕೂಡ ಈ ರೀತಿಯ ಸರಾಯಿ, ಮದ್ಯ ಅನ್ನುವಂತಹ ಪಾನೀಯ ಇರುತ್ತೆ. ಅವುಗಳನ್ನು ಆ ಲೋಕದಲ್ಲಿ ಸೋಮರಸ ಅಂತ ಹೇಳ್ತಾರೆ. ದೇವತೆಗಳು ಅದನ್ನು ಕುಡಿತಾರೆ. ಇದು ಒಬ್ಬ ಕುಡುಕನ ತಿಳುವಳಿಕೆ. ಹೀಗೆ ಸ್ವರ್ಗ ಮತ್ತು ನರಕ ಅನ್ನುವಂತಹದ್ದು ಕೂಡ ನಮ್ಮ ಮನೋವಿಕಾರ. ನಾವೇ ನಮ್ಮ ಕಲ್ಪನೆಯ ಮೂಲಕ ಸ್ವರ್ಗ ನರಕಗಳನ್ನು ಸೃಷ್ಟಿ ಮಾಡ್ತೀವಿ. ಮಹಾರಾಜ ಜನಕ ಇಲ್ಲಿ ತಿಳಿಸ್ತಾ ಇದ್ದಾನೆ, ಸರ್ವವು, ಇದೆಲ್ಲವೂ ಕಾಲ್ಪನಿಕ ಜಗತ್ತು. ವಿಚಾರ, ವಿಷಯಗಳು ಸತ್ಯ ಹೀಗಿರುವಾಗ ಈ ಜಗತ್ತಿನಲ್ಲಿ, ಕಲ್ಪನಾ ಜಗತ್ತಿನಲ್ಲಿ ನಾನು ಮಾಡೋವಂತಹದ್ದಾದರೂ ಏನು? ಇಲ್ಲಿ ಮಾಡೋದಕ್ಕೆ ನನಗೆ ಏನಿದೆ? ನನಗೆ ಬಂಧನವಿಲ್ಲ, ನನಗೆ ಮೋಕ್ಷವೂ ಇಲ್ಲ, ಸ್ವರ್ಗ ನರಕಗಳು ನನಗೆ ಬೇಕಿಲ್ಲ, ಪಾಪ ಪುಣ್ಯಗಳೇ ಇಲ್ಲ ಅಂತಂದ ಮೇಲೆ ನನಗೆ ಯಾವ ಕಾರ್ಯವೂ ಉದ್ದೇಶವೂ ಇಲ್ಲ ಅಂತ ಜನಕ ಮಹಾರಾಜ ಬಹಳ ನಿಶ್ಚಿತವಾಗಿ ತನ್ನ ಅನುಭವವನ್ನು ಗಳಿಸಿಕೊಂಡು ಇಲ್ಲಿ ಹೇಳ್ತಾ ಇದ್ದಾನೆ. ಈ ಹಿಂದೆ ಕೂಡ ಸ್ವತಃ ಜನಕನೇ ಹೇಳಿರ್ತಾನೆ, ದೇಹವು ಶಾಶ್ವತವಲ್ಲ. ದೇಹ ಅಥವಾ ಶರೀರ ಅನ್ನುವಂತಹದ್ದು ಸ್ಥೂಲದಿಂದ ಕೂಡಿದ್ರೂ ಕೂಡ ಅದು ಕೂಡ ಕಲ್ಪನಾ ಮಾತ್ರವಾದ ಶರೀರ. ಆದ್ದರಿಂದ ಶರೀರದ ಮೇಲೆ ಯಾವ ಆಸೆಯನ್ನು ಇಟ್ಕೋಬೇಡ. ಅದೇ ರೀತಿ ಈ ಜಗತ್ತು ಕೂಡ ನಶ್ವರ. ನಮಗೆ ನಿಜವಾಗ್ಲೂ ಬೇಕಾಗಿರೋದನ್ನು ಈ ಜಗತ್ತು ಕೊಡೋದಿಲ್ಲ. ನನಗೆ ಯಾವುದು ಅತಿ ಮುಖ್ಯವಾಗಿ ಬೇಕು ಅಂತ ಅನ್ನಿಸ್ತಾ ಇದೆ ಅದನ್ನು ಈ ಶರೀರ ಕೂಡ ಕೊಡೋದಿಲ್ಲ ಮತ್ತು ಈ ಜಗತ್ತಿಗೂ ಅದನ್ನು ಕೊಡೋದಕ್ಕೆ ಶಕ್ತಿ ಇಲ್ಲ. ಹಾಗಾದರೆ ಈ ಪ್ರಪಂಚ ಏನು ಅಂತಂದರೆ ಇದು ತೋರುವಿಕೆಯ ಜಗತ್ತು, ಇದು ದೃಶ್ಯ ಪ್ರಪಂಚ. ಇಲ್ಲಿ ಅನೇಕಗಳಿದೆ, ದ್ವಂದ್ವಗಳಿದೆ. ಶರೀರವನ್ನಾಗಲಿ ಜಗತ್ತನ್ನಾಗಲಿ ನೀನು ನಂಬ್ಕೋಬೇಡ. ಇದರ ಬಗ್ಗೆ ನನಗೆ ಬಹಳ ಸ್ಪಷ್ಟತೆ ಇರೋದರಿಂದ ಜಗತ್ತಿನಲ್ಲಿ ನನಗೆ ಯಾವ ಆಸಕ್ತಿಯೂ ಇಲ್ಲ. ಇದು ಕಲ್ಪನಾ ಜಗತ್ತು ಅಂತ ಹೇಳ್ತಾ ಇದ್ದಾನೆ. ನಮ್ಮ ಮನೋಬುದ್ಧಿಯನ್ನು ಕುರಿತು ನಾವು ಯಾವುದರಲ್ಲಿ ಕಲ್ಪನೆಗಳನ್ನು ಮಾಡ್ತೀವಿ ಅನ್ನೋದನ್ನು ಅವನು ವಿವರಿಸ್ತಾ ಇದ್ದಾನೆ. ಪ್ರತಿಯೊಬ್ಬರೂ ಈ ಜಗತ್ತಿನಲ್ಲಿ ಅವರವರ ಶಕ್ತಿಗೆ, ಸಾಮರ್ಥ್ಯಕ್ಕೆ ಅನುಸಾರವಾಗಿ ಕಲ್ಪನೆಗಳನ್ನು ಮಾಡ್ಕೋತಾರೆ. ಆಧ್ಯಾತ್ಮದ ಸಾಧಕನು ಧಾರ್ಮಿಕ ಹಾಗೂ ಆಧ್ಯಾತ್ಮ ಜಗತ್ತಿನಲ್ಲಿ ಕಲ್ಪನೆ ಮಾಡಿಕೊಳ್ಬಹುದು. ಒಂದು ರೀತಿಯಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಇವುಗಳು ಕೂಡ ಕೇವಲ ಕಲ್ಪನೆಗಳು ಮಾತ್ರವೇ ಆಗಿದೆ. ಈ ಮೂರೂ ರೀತಿಯ ಶರೀರಗಳು
ತಮ್ಮ ತಮ್ಮ ಲಿಮಿಟೇಷನ್ಸ್ಗಳನ್ನು ಒಳಗೆ ಕೆಲವು ಕಲ್ಪನೆಗಳನ್ನು ಸೃಷ್ಟಿ ಮಾಡುತ್ತೆ. ಸ್ಥೂಲ ಶರೀರ ತನಗಿಷ್ಟಪಟ್ಟಂತೆ, ಸೂಕ್ಷ್ಮ ಶರೀರ ತನಗಿಷ್ಟಪಟ್ಟಂತೆ ಮತ್ತು ಕಾರಣ ಶರೀರ ಕೂಡ ತನಗೆ ತೋಚಿದ ರೀತಿಯಲ್ಲಿ ವೈವಿಧ್ಯಪೂರ್ಣ ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಇದು ನಿಧಾನವಾಗಿ ಒಟ್ಟಿಗೆ ಸೇರಿಕೊಂಡು ಕಾಲಾಂತರದಲ್ಲಿ ದುಃಖರೂಪಿ ಅಹಂಕಾರವಾಗಿ ಮಾರ್ಪಾಡಾಗತ್ತೆ. ಆದರೆ ಇಲ್ಲಿ ಜನಕ ಆತ್ಮಜ್ಞಾನಿಯಾಗಿದ್ದಾನೆ. ಆ ಕಾರಣದಿಂದ ಇಂತಹ ಅಸ್ಥಿರತೆಯು ಕ್ಷಣಕಾಲವೂ ನನ್ನಲ್ಲಿಲ್ಲ. ನಾನೀಗ ಬಹಳ ಸ್ಥಿರವಾಗಿದ್ದೀನಿ. ಆದ್ದರಿಂದ ಶರೀರ, ಸ್ವರ್ಗ, ನರಕ, ಬಂಧನ, ಮೋಕ್ಷ, ಭಯ ಇವೆಲ್ಲವೂ ಕೇವಲ ಕಲ್ಪನೆಗಳು ಮಾತ್ರವೇ ಆಗಿದೆ. ನನಗೆ ಇವುಗಳಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ನಾನು ಚೈತನ್ಯ ಸ್ವರೂಪಿ, ನಾನು ಆತ್ಮಸ್ವರೂಪಿಯಾಗಿದ್ದೀನಿ. ತೋರಿಕೆಯ ಈ ಜಗತ್ತಿನಲ್ಲಿ ಮನುಷ್ಯನ ಮನಸ್ಸು, ಬುದ್ಧಿಯು ಸುಖ ದುಃಖವನ್ನು ಕಲ್ಪಿಸಿಕೊಂಡು ಸ್ವರ್ಗ ಅಂತ ಹೇಳಿ ಅದು ಸುಖದ ತಾಣ ಮತ್ತು ನರಕ ಅಂತ ಹೇಳಿ ಅದು ಸಂಪೂರ್ಣವಾಗಿ ದುಃಖಮಯವನ್ನು ಕೊಡುತ್ತೆ. ಒಬ್ಬ ಅಹಂಕಾರಿಯು ತಾನು ದೇಹ ಮತ್ತು ಮನಸ್ಸು, ಬುದ್ಧಿಗಳಿಂದ ಬಂಧನಕ್ಕೆ ಒಳಗಾಗಿರ್ತಾನೆ ಮತ್ತು ಬಂಧನದಿಂದ ಬಿಡುಗಡೆಯನ್ನು ಬಯಸಿ ಮೋಕ್ಷ ಬೇಕು ಅಂತ ವ್ಯಕ್ತಪಡಿಸ್ತಾನೆ. ಹೀಗೆ ಬಂಧನ, ಬಿಡುಗಡೆ ಇವೆರಡರ ನಡುವೆ ಸಿಕ್ಕಿಹಾಕೊಂಡು ಆತಂಕಕ್ಕೆ ಒಳಗಾಗ್ತಾನೆ. ಇದರ ಪರಿಣಾಮದಿಂದ ಭಯ ಅನ್ನುವಂತಹದ್ದು ಉಂಟಾಗತ್ತೆ. ಭಯದ ಕಾರಣದಿಂದಾಗಿ ಅವನು ಮತ್ತಷ್ಟು ಭಾವನೆಗಳನ್ನು, ಯೋಚನೆಗಳನ್ನು ಸೃಷ್ಟಿ ಮಾಡ್ಕೋತಾನೆ. ಒಂದು ರೀತಿಯಲ್ಲಿ ಇದೊಂದು ಸುಳಿ. ಈ ಆತಂಕವೇ ಭವಿಷ್ಯದ ಭಯಕ್ಕೆ ಬುನಾದಿಯಾಗತ್ತೆ ಅಂತ ನಮ್ಮ ಶಾಸ್ತ್ರ ತಿಳಿಸುತ್ತೆ. ಆದರೆ ಒಬ್ಬ ಆತ್ಮಜ್ಞಾನಿಯ ಹೃದಯದಲ್ಲಿ ಕಲ್ಪನೆಗಳಿಗೆ ಅವಕಾಶವೇ ಇಲ್ಲ. ಅವನು ಸದಾ ಬ್ರಹ್ಮಾನಂದದಲ್ಲಿ ತಲ್ಲೀನನಾಗಿರ್ತಾನೆ. ಕಲ್ಪನೆಯು ಅವನಲ್ಲಿ ಉದಯಿಸಲು ಅವಕಾಶವೇ ಇಲ್ಲ. ಹೀಗೆ ತತ್ವಜ್ಞಾನವನ್ನು, ಸತ್ಯವನ್ನು ಅರಿತ ಜನಕ ಹೇಳ್ತಾ ಇದ್ದಾನೆ, ಇಂತಹ ಕಲ್ಪನೆಗಳಿಂದ ನನಗೆ ಯಾವ ಉಪಯೋಗವೂ ಇಲ್ಲ, ನನಗಿದು ಯಾವುದೂ ಬೇಕಾಗಿಲ್ಲ. ಶರೀರದಿಂದ ಹಿಡಿದು ಈ ಜಗತ್ತೆಲ್ಲವೂ, ನಾವೆಲ್ಲ ಏನೆಲ್ಲ ಈ ಜಗತ್ತಿನಲ್ಲಿದೆ ಅಂತ ಹೇಳ್ತಾ ಇದ್ದೀವಿ, ಅದು ಯಾವುದೂ ಇಲ್ಲ, ಏನೊಂದೂ ಇಲ್ಲ, ನನಗಿದು ಯಾವುದೂ ಬೇಕಿಲ್ಲ, ಇದರಿಂದ ಹಾನಿಯೂ ಇಲ್ಲ. ಮೂಲವಾಗಿ ಇವುಗಳು ನನಗೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾನೆ. ನಾನು ಇಂತಹ ಕಲ್ಪನೆ ಮತ್ತು ಆತಂಕಗಳಿಗೆ ಅವಕಾಶವನ್ನೇ ಕೊಡೋದಿಲ್ಲ. ನನಗೆ ಇದರಲ್ಲಿ ಆಸಕ್ತಿಯೇ ಇಲ್ಲ. ಇಂತಹ ವಿಚಾರಗಳಲ್ಲಿ ನನಗೆ ಪ್ರೀತಿಯೂ ಇಲ್ಲ ಮತ್ತು ದ್ವೇಷವೂ ಇಲ್ಲ. ಆದ್ದರಿಂದ ಒಬ್ಬ ಆತ್ಮಜ್ಞಾನಿಯಾದವನು ಸದಾಕಾಲ ತನ್ನ ನಿಜ ಸ್ವರೂಪದಲ್ಲಿ ಸ್ಥಿತನಾಗಿರ್ತಾನೆ. ಅಲ್ಲಿ ಅವನು ವಿರಮಿಸ್ತಾ ಇರ್ತಾನೆ. ಇಂತಹವನನ್ನು ಆತ್ಮರಿತಿ ಅಂತ ಹೇಳ್ತಾರೆ. ವಿಷಯಗಳು ಹೀಗಿರುವಾಗ ನನಗೆ ಮಾಡೋದಕ್ಕೆ ಯಾವ ಉದ್ದೇಶವೂ ಇಲ್ಲ. ಈ ಜಗತ್ತಿನಲ್ಲಿ ನನಗೆ ಇಂತಹದೇ ಅಂತ ನಿರ್ದಿಷ್ಟವಾದ ಯಾವ ಕೆಲಸವೂ ಇಲ್ಲ. ನಾನು ಪ್ರಜ್ಞನಾಗಿರೋದ್ರಿಂದ ನನಗೆ ಬಂಧನ, ಮೋಕ್ಷ, ಸ್ವರ್ಗ, ನರಕ, ಮೂಲವಾಗಿ ನನಗೆ ಶರೀರವೇ ಇಲ್ಲ. ಇದ್ಯಾವುದು ನನ್ನಲ್ಲಿ ಇಲ್ಲದೆ ಇರೋದ್ರಿಂದ ನನಗೆ ಭಯ ಅನ್ನುವಂತಹದ್ದೇ ಇಲ್ಲ. ಇದ್ಯಾವುದೂ ಇಲ್ಲದೆ ಇರೋದ್ರಿಂದ ಪಾಪ ಪುಣ್ಯ ಅನ್ನುವಂತಹದ್ದು ಕೂಡ ನನ್ನ ಪಾಲಿಗೆ ಬರೋದಿಲ್ಲ. ನನಗೆ ಯಾವ ಕಾರ್ಯವೂ ಇಲ್ಲ. ಮತ್ತಷ್ಟು ವಿಚಾರಗಳನ್ನು ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.